मे विचर्षणम् जिह्वा मे मधुमत्तमा कर्णाभ्याम् भूरिविश्रुवम् ब्रह्मणः कोशोऽसि मेधया पीड श्रुतम् मे गोपाय। ತೈತಿರಿಯ ಸಂಹಿತೆ 3ನೇ ಕಾಂಡ ಮೊದಲನೇ ಪ್ರಶ್ನೆ 3ನೇ ಅನುವಾಕ. ಯಜ್ಞಂ ವಾ ಏತತ್ ಸಂಭರಂತಿ ಯತ್ಸೋಮಕ್ರಯಣ್ಯೈ ಅದಂ ಯಜ್ಞಮುಖಗಂ ಹವಿರ್ದಾನೆ ಯರ್ಹಿ ಹವಿರ್ದಾನೆ ಪ್ರಾಚೀ ಪ್ರವರ್ತಯೇಯೋಸ್ತರ್ಹಿ ತೇನಾಕ್ಷಮುಪಾಂಜ್ಯಾದ್ಯಜ್ಞಮುಖ ಏವ ಯಜ್ಞಮನುಸಂತನೋತಿ ಪ್ರಾಂಚಮಗ್ನಿಂ ಪ್ರಹರಂತ್ಯುತ್ಪತ್ತಿಮಾನಯಂತ್ಯನ್ವ ನಾಗಂಸಿ ಪ್ರವರ್ತಯಂತ್ಯಥ ವಾ ಅಸ್ಯೈಷ ದಿಷ್ಣಿಯೋ ಹೀಯತೆ ಸೋನುಧ್ಯಾಯತಿ ಸ ಈಶ್ವರೋ ರುದ್ರೋ ಭೂತ್ವಾ ಪ್ರಜಾಂ ಪಶೂನ್ ಯಜಮಾನಸ್ಯ ಶಮಯಿತೋರ್ಯರ್ಹಿ ಪಶುಮಾ ಪ್ರೀತಮುದಂಚಂ ನಯಂತಿ ತರ್ಹಿ ತಸ್ಯ ಪಶುಶ್ರಪಣಗಂ ಹರೇತ್ತೇನೈವೈನಂ ಭಾಗಿನಂ ಕರೋತಿ ಯಜಮಾನೋ ವಾ ಆಹವನೀಯೋ ಯಜಮಾನಂ ವಾ ಏತದ್ವಿಕರ್ಷಂತೆ ಯದಾಹವನೀಯಾತ್ ಪಶುಶ್ರಪಣಗಂ ಹರಂತಿ ಸ ವೈವಸ್ಯಾನ್ ನಿರ್ಮಂಥ್ಯಂ ವಾ ಕುರ್ಯಾದ್ಯಜಮಾನಸ್ಯ ಸಾತ್ಮತ್ವಾಯ ಯದಿ ಪಶೋರವಧಾನಂ ನಶ್ಯೇದಾಜ್ಯಸ್ಯ ಪ್ರತ್ಯಾಖ್ಯಾಯಮವಧ್ಯೇತ್ ಸೈವ ತತಃ ಪ್ರಾಯಶ್ಚಿತ್ತಿರ್ ये पशुं विमत्नीरन् यस्तान् कामयेतार्तिमार्चेयुरिति कुविदङ्गेति नमो वृत्तिर्वत्यर्चाग्निध्रे जुह्यान्नमो वृत्तिमेवैषां वृङ्क्ते ताजगार्तिमार्च्छन्ति। ನಮೋ ವೃತ್ತಿವತ್ ಅರ್ಚ ಅಗ್ನಿ ಇದ್ರೆ ಪದ ಬಿಡಿಸಿದ್ರೆ ನಮೋ ವೃತ್ತಿವತ್ಯರ್ಚಾಗ್ನಿ ಇದ್ರೆ ದೀರ್ಘ ಅಗ್ನಿ ಇದ್ರೆ ಜುಹ್ಯಾತ್. ಚಲೋ ಯಜ್ಞಂ ವಾ ಏತತ್ ಸಂಭರಂತಿ ಯತ್ಸೋಮಕ್ರಯಣ್ಯೈ ಪದಂ ಯಜ್ಞಮುಖಗಂ ಹವಿರ್ದಾನೆ ಯರ್ಹಿ ಹವಿರ್ದಾನೆ ಪ್ರಾಚೀ ಪ್ರವರ್ತಯೇಯುಸ್ತರ್ಹಿ ತೇನಾಕ್ಷಮುಪಾಂಜ್ಯಜ್ಞಮುಖ ಏವ ಯಜ್ಞಮನುಸಂತನೋತಿ ಪ್ರಾಂಚಮಗ್ನಿಂ ಪ್ರಹರಂತ್ಯುತ್ಪತ್ತಿಮಾನಯಂತ್ಯನ್ವನಾಗಂಸಿ ಪ್ರವರ್ತಯಂತ್ಯಥ ವಾ ಅಸ್ಯೈಷ ದಿಷ್ಣಿಯೋ ಹೀಯತೆ ಸೋನುಧ್ಯಾಯತಿ ಸ ಈಶ್ವರೋ ರುದ್ರೋ ಭೂತ್ವಾ ಪ್ರಜಾಂ ಪಶೂನ್ ಯಜಮಾನಸ್ಯ ಶಮಯಿತೋ ಪಶುಮಾ ಪ್ರೀತಮುದಂಚಂ ನಯಂತಿ ತರ್ಹಿ ತಸ್ಯ ಪಶುಶ್ರಪಣಗಂ ಹರೇತ್ತೇನೈವೈನಂ ಭಾಗಿನಂ ಕರೋತಿ ಯಜಮಾನೋ ವಾ ಆಹವನೀಯೋ ಯಜಮಾನಂ ವಾ ಏತತ್ ವಿಕರ್ಷಂತೆ ಯದಾಹವನೀಯಾತ್ ಪಶುಶ್ರಪಣಗಂ ಹರಂತಿ ಸ ವೈವಸ್ಯಾನ್ ನಿರ್ಮಥ್ಯಂ ವಾ ಕುರ್ಯಾದ್ಯಜಮಾನಸ್ಯ ಸಾತ್ಮತ್ವಾಯ ಯದಿ ಪಶೂರವಧಾನಂ ನಶ್ಯೇದಾಜ್ಯಸ್ಯ ಪ್ರತ್ಯಾಖ್ಯಾಯಮವದೇತ್ ಸೈವ ತತಃ ಪ್ರಾಯಶ್ಚಿತ್ತಿರ್ಯೇ ಪಶುಂ ವಿಮತ್ತೀರನ್
ಯಸ್ತಾನ್ ಕಾಮಯೇತಾರ್ತಿಮಾರ್ಚೆ ಯಸ್ತಾನ್ ಕಾಮಯೇ ಅನುದಾತ ಯಸ್ತಾನ್ ಕಾಮಯೇತಾರ್ತಿಮಾರ್ಚೆ ಯುರಿತಿ ಭುವಿದಂಗೇತಿ ನಮೋ ವೃತ್ತಿವರ್ಚರ್ಚಾಗ್ನಿತ್ರೇ ಜುಹುಯಾನ್ನಮೋ ವೃತ್ತಿರೇವೈಷಾಂ ವೃಂತೆ ಆಜಗಾರ್ತಿಮಾಚಂತಿ ಅನುಜ್ಜಾಯತಿ ಸ ಈಶ್ವರೋ ರುದ್ರೋ ಭೂತ್ವಾ ಪ್ರಜಾಂ ಪಶೂನ್ ಯಜಮಾನಸ್ಯ ಶಮಯತಿ ರುದ್ರ ಪಶೂನಾಂ ಪಶುಗಳು ಅಂದ್ರೆ ಸಮೃದ್ಧಿ. ಹಿಂದೆ ಎಲ್ಲ ಹಸು ಇವುಗಳೆಲ್ಲ ಚೆನ್ನಾಗಿರೋದು ಅಂದ್ರೆ ಐಶ್ವರ್ಯ. ಲೆಕ್ಕ ಮಾಡಿದ್ದು ಎಷ್ಟು ಹಸುಗಳು ಇಟ್ಕೊಂಡಿದ್ದೀರಿ, ನೀವ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಎಷ್ಟು ಶೇರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ನೀವ್ ಎಷ್ಟು ಮನೆ ಕಟ್ಟಿದ್ದೀರಿ, ಎಷ್ಟಿದೆ ನಿಮ್ಮ ಆಸ್ತಿ, ಗೋಲ್ಡ್ ಎಷ್ಟು, ಮೂವಬಲ್ಲು ಇಮ್ಮೂವಬಲ್ಲು, ಇವೆಲ್ಲ ಈಗಿನ ಕಾಲಕ್ಕೆ. ಹಿಂದಿನ ಕಾಲಕ್ಕೆ ಪಶು. ರುದ್ರ ಪಶುನಾಂ ಅಧಿಪತಿಗೆ. ಇಲ್ಲಿ ಈಶ್ವರೋ ರುದ್ರೋ ಭೂತ್ವ ಅಂತ ಬಂತಲ್ಲ, ಎಷ್ಟು ಸೂಕ್ಷ್ಮ ಒಂದೊಂದು ಅಂದ್ರೆ ಈಶ್ವರ ರುದ್ರ ಆಗೋದು. ಬೇರೆ ಟೈಮ್ನಲ್ಲಿ ಅವನು ಈಶ್ವರನಾಗಿರ್ತಾನ. ಇಲ್ಲಿ ಈಶ್ವರ ಅಂತಂದ್ರೆ ಉಮಾಪತಿ ಅಲ್ಲ, ಭಗವಂತನೇ ರುದ್ರೋ ಭೂತ್ವ. ಕಾಲಶ್ಚ ನಾರಾಯಣ, ಶಿವಶ್ಚ ನಾರಾಯಣ. ಸೃಷ್ಟಿಯ ಕ್ರಮದಲ್ಲಿ ಮಾಡ್ಬೇಕಾದ್ರೆ ಪ್ರಜಾಪತಿ ಅಂತರಾತ್ಮನಾಗ ಅವನೇ ಇದ್ದಿದ್ದು ಸೃಷ್ಟಿ ಕೆಲಸ. ನೀ ಮುಂದುವರ್ಸು ಅಂತ ಅವನಿಗೆ ಹೇಳಿ ಚತುರ್ಮುಖ ಬ್ರಹ್ಮನಾಗಿ ಮಾಡಿದವನು. ತ್ರಿಮೂರ್ತಿಗಳಲ್ಲಿ ಯಾರು ಪ್ರಧಾನ? ವಿಷ್ಣು. ಇವರಿಬ್ರು ಚೇತನರೇನೆ, ಈಶ್ವರ ಮತ್ತೆ ಬ್ರಹ್ಮ. ಬ್ರಹ್ಮೇಶಾದಿ ಸುರವ್ರಜ ಸ್ವದಯಿತ ತ್ವದ್ದಾಸ ದಾಸಿ ಗಣ. ಬ್ರಹ್ಮ, ಈಶ, ರುದ್ರ ಎಲ್ಲರೂ ಕೂಡ ನಿನ್ನ ದಾಸ ದಾಸಿ ಗಣಗಳು. ಶ್ರೀರೀತ್ಯ ವಚನ ಮತ್ತೆ ಸಿದ್ಧಾಂತಕ್ಕೆ ಹೇಗೆ ಪೂರಕವಾಗುತ್ತೆ ಅಂತಂದ್ಬಿಟ್ಟು ಶಿವನ ರೂಪದಲ್ಲಿ ಡಿವಿಷನ್ ಆಫ್ ಲೇಬರ್. ಸೃಷ್ಟಿ ಕೆಲಸ ಒಂದು, ಲಯಕಾರಿಯಾಗಿ ತಾನೇ ರುದ್ರೋ ಭೂತ್ವ. ಇವರನ್ನ ಇಲ್ಲಿ ಇದ್ದಾಗ, ಕರ್ಮದ ಶರೀರ ಇದ್ದಾಗ ರಕ್ಷಣೆ ಮಾಡೋನವನು. ಕಡೆಯಲ್ಲಿ ಕಾಲಶ್ಚ ನಾರಾಯಣ, ಅವನೇ ಎಲ್ರನ್ನೂ ತೆಗೆಯೋದು, ಲಯಕಾರಕ ಅಂತ ಕೂಡ. ಸೊ ಅಲ್ಲಿ ಯಜಮಾನಸ್ಯ ಶಮಯತಿ, ಪ್ರಜಾಂ ಪಶೂನೇ, ಒಳ್ಳೆಯ ಸಂತತಿಯನ್ನ ಮಕ್ಕಳನ್ನ ಎಲ್ಲವನ್ನು ಕೊಡೋನು ಅವನೇ ರುದ್ರನಾಗಿ. ಶಿವನ್ ಪೂಜೆ ಮಾಡಬಾರ್ದು ಅಂತನ್ನೋರ್ಗೆ ಉತ್ತರ ಇದು. ಯಾರೋ ಬಂದಿದ್ರು ಮೊನ್ನೆ, ಗಯಾಗ ಹೋದ್ರು, ನಿನ್ನೆ ಹೋದ್ರವ್ರು. ಮಾಮ ವಾರಣಾಸಿ ಇರ್ಕನ್ನ ನಾಂಬೆ ವಿಶ್ವನಾಥನ್ ಪಾಕ್ಲಮ್ಮ ಅಂದ್ರು. ಶ್ರೀ ವಿಶ್ವನಾಥನ ದರ್ಶನ ಮಾಡಬಾರ್ದು ಅಂತ ಏನಿದೆ? ಓ, ನಾವು ದೇವತಾಂತರದ ಪೂಜೆ ಆಗ್ಬಿಡುತ್ತೆ, ಹೋಗ್ಬಾರ್ದು. ಸರಿ ಅರ್ಥ ಮಾಡ್ಕೊಳ್ತಿದ್ದು ಇದೇನೇನೆ. ನಿಮಗೆ ಪೂರ್ಣವಾದ ವಿಶ್ವಾಸ ಇರ್ಲಿ ಅಂತ. ಈಗ ನಾನು ಪತಿವ್ರತೆ, ನನ್ನ ಗಂಡನ್ ಬಿಟ್ಟು ಬೇರೆ ಅವ್ರ ಫ್ರೆಂಡ್ಸ್ಗಳು ಯಾರನ್ನು ಮಾತಾಡ್ಸೋಲ್ಲ ನಾನು. ಅವ್ರ ಮನೆಗ್ ಬಂದ್ರೆ ಬಾಗಿಲು ತೆಗಿಯೋಲ್ಲ. ಇದು ನಿಷ್ಠೆ ಅಂತ ಆಗತ್ಯ. ಇನ್ನು ಪೂರ್ಣ ವಿಶ್ವಾಸ ಎಲ್ಲ ಇರ್ಲಿ. ಆ ಪತಿಯ ಫ್ರೆಂಡ್ಸ್ಗಳು ಬಂದಾಗ ಮರ್ಯಾದೆಯಿಂದ ಅವ್ರನ್ನ ರೆಸ್ಪೆಕ್ಟ್ ಆಗಿ ಕರೆದು ಮಾತಾಡ್ಸಿ, ಹಾಲ್ನಲ್ಲಿ ಅವ್ರಿಗೇನ್ ಕಾಫಿನೋ ಕೊಟ್ಟು ಉಪಚಾರ ಮಾಡಿ ಬಂದಿದ್ರು, ಯಜಮಾನ್ರಿಗೆ ತಿಳಿಸ್ತೀನಿ ಅಂತ ಹೇಳಿ ಅವಳನ್ನ ಗೌರವಿಸಿದ್ರೆ ಪತಿಯಾದವನಿಗೆ ಇಷ್ಟವಾಗಲ್ವಾ? ಅದು ಇಷ್ಟೇನೆ ನಿಷ್ಠೆ ಇದ್ರದ್ದು ಅಂತಂದ್ಬಿಟ್ಟು. ಕಾಶಿಗೆ ಹೋದಾಗ ಶಿವನನ್ನ ನೋಡ್ಬಾರ್ದು, ವಿಶ್ವನಾಥನ್ ನೋಡಬಾರ್ದು ಅನ್ನೋದು ಸರಿ ಅಲ್ಲ. ಗೊತ್ತಾಯ್ತೆ? ನಿಮ್ಮ ನಿಷ್ಠೆ ಬದಲಾಯಿಸ್ಕೋಬೇಡಿ. ಇವಾಗ ನನ್ನ ಪತಿನೂ ಗಂಡ, ಅವನ್ ಫ್ರೆಂಡ್ಸ್ಗಳು ಯಾರು ಪುರುಷರೇನೆ. ಸೊ ಇವನ್ ಜೊತೆ ಮಲಗಿದ್ರೇನು, ಅವನ್ ಜೊತೆ ಮಲಗಿದ್ರೇನು ಅಂದ್ರೆ ವ್ಯಭಿಚಾರ ಆಗತ್ತೆ. ಹಾಗೆ ಭಕ್ತಿನಲ್ಲಿ ವ್ಯಭಿಚಾರ ಬೇಡ ಅಂತ ಹೇಳತ್ತಷ್ಟೆ. ಆದ್ರೆ ಬೇರೆಯವರು ನಿಂದಿಸ್ಬೇಕು ಅಂತಿಲ್ಲ. ಈ ಗಣೇಶ, ಇವತ್ತು ಗಣೇಶನ್ ಪೂಜೆ ಮಾಡ್ಬೋದಾ? ನಮಗಿಂತ ಅವನ್ ದೊಡ್ಡವನಲ್ವಾ? ನೀವ್ ವಿದ್ಯಾ ಗಣಪತಿ ಅಂತ ಹೇಳಿ ಅವನಿಗೂ ತಿರುಮಣ್ಣು ಶಿಚೂರ್ಣ ಇಟ್ಟು ಈ ಉಚಿತನ ಎಲ್ಲ ಬೇಡ. ನಮಸ್ಕಾರ ಮಾಡಿ, ತಪ್ಪಿಲ್ಲ. ಅತ್ತು ತೇಡಿಯುಟ್ಟೆ ಆ ತಿರುಮಣ್ಣಿ ಕ್ರಪಿಡ್ತಾ ಗಣೇಶನ್ ಎಪ್ಪಡಿಸ್ಕೊಂಡವ್ರೆ. ಏನೇನೋ ಕಲ್ಪನೆಗಳು. ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕಷ್ಟೆ. ದೇವತೆಗಳಲ್ಲಿ ಸೇರಿದವನು, ಪುರಾಣದ ಉಲ್ಲೇಖಗಳಲ್ಲಿ ಅವನ ಕೊಟ್ಟಿದೆ ವಿಘ್ನೇಶ್ವರ ಅವನು. ನಮ್ಮ ಸಂಪ್ರದಾಯದಲ್ಲಿ ನಾವು ವಿಶ್ವಕ್ಸೇನನ್ನ ಪೂಜೆ ಮಾಡಿದಾಗ ಆ ಪರಿಷತ್ತಿನಲ್ಲಿ ಇವನೊಬ್ಬ ಸೀನಿಯರ್ ಆಫೀಸರು. ಹಾಗಂತ ಇವನನ್ನ ನಾವು ನಿಂದಿಸ್ತಾ ಇಲ್ಲ. ಇದು ಸರಿಯಾಗಿ ತಿಳಿಬೇಕಾದದ್ದು. ಹಾಗೆ ಮಾಡಿದಾಗ ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವ ಪೃಥ್ವ್ಯೌಚ ನಾರಾಯಣ, ಕಾಲಶ್ಚ ನಾರಾಯಣ.
ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅವನ್ ಕೇಳೋದೇನು ಶಂಕರನನ್ನ. ಇವನಿಗೆ ಜ್ಞಾನಕ್ಕೆ ಅಧಿಪತಿ ಶಂಕರ. ಏನು ಜ್ಞಾನ ಅಂದ್ರೆ ಆತ್ಮಜ್ಞಾನ ಉಂಟಾಗ್ಬೇಕಾದ್ರೆ ಅವನ್ ಕೃಪೆ ಬೇಕು. ಸ್ಮೃತಿಗಳಲ್ಲಿ ನಮ್ಮಲ್ಲಿ ಇಲ್ವಾ ಈ ಘೃತ ಸೂಕ್ತ ಇದೆಯಲ್ಲ, ಆಯುಷ್ಯ ಹೋಮಕ್ಕೆ ಇದ್ ಮಾಡುವಂತದ್ದು. ಅಬ್ರಹ್ಮಣಿ ಸೂತ್ರ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಹೆಸರು ಬೇರೆ ಇದೆ. ಯೋ ಬ್ರಹ್ಮ ಬ್ರಹ್ಮಣ ಉಜ್ಜಹಾರ ಪ್ರಾಣೈಶಿರ ಕೃತಿವಾಸ ಅಪಿನಾಗಿ ಈಶಾನೋ ದೇವಸ್ಸನ ಆಯುರ್ಧಾತು ತಸ್ಮೈ ಜುಹೋಮಿ ಅಭಿಷಾಗತೇನ ಈಶಾನಾಯ ಇದಂ ನ ಮಮ. ಈಶಾನಃ ಅಂತಂದ್ರೆ ಅವನ್ ರುದ್ರ ಉಮಾಪತಿ, ಅವನಿಗೇನೆ ನೇರವಾಗಿ ದಾಕ್ಷಾಯಿಣಿಭ್ಯ ಇದನ್ನ ಮಮ. ಕಡ್ಶಿಲ್ ಬರಪಡ್ತದೆ. ದಕ್ಷ ಪುತ್ರಿ, ಅವಳಿಗೂ ನಮಸ್ಕಾರ. ಈ ಮಹಾಭಾರತದಲ್ಲಿ ಭಗವದ್ಗೀತೆ ಉಪದೇಶ ಆಯ್ತು ಅವನಿಗೆ. ಯುದ್ಧ ಸಂಘದಲ್ಲಿ ಇಬ್ರು ಕೂಡ ನಿಂತಿದ್ರು. ನಾ ಮಹಾಭಾರತದ ಒರಿಜಿನಲ್ ಓದ್ತಾ ಇದ್ದೆ. ಅದ್ರಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದ್ರೆ, ಅರ್ಜುನ ಯುದ್ಧ ಶುರು ಮಾಡಕ್ ಮೊದ್ಲು ದುರ್ಗೆನ್ ಪ್ರಾರ್ಥನೆ ಮಾಡು. ಇವನ ಭಗಿನಿ ಅವಳು, ಕೃಷ್ಣನಿಗೆ ತಂಗಿ. ಯಶೋದಯ್ಯ ಇದರಲ್ಲಿ ಅಲ್ಲಿ ಜನಿಸಿ ಮತ್ತೆ ಇಲ್ಲಿ ಬಂದು ಕಂಸ ಇವನನ್ನು ಕೊಲ್ಲಕ್ ಹೋದಾಗ ಮೇಲಕ್ಕೆ ಹೋಗಿ, ಏನೋ ನೀನೆ ಎಲ್ಲವನ್ನು ನೀನೇ ಮಾಡೋಕ್ ಸಾಧ್ಯನೇನೋ, ನಿನ್ನನ್ನು ಕೊಲ್ಲವನಲ್ಲಿ ಹುಟ್ಟು ಬೆಳಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಾಯವಾಗ್ಬಿಟ್ಟ ಅವಳು. ಅವಳನ್ನ ಪ್ರಾರ್ಥನೆ ಮಾಡುವಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ. ದುರ್ಗೆಯನ್ನ ಕುರಿತು ಆ ಒಂದು ಇದು ಸ್ತೋತ್ರ ಇದೆ, ಅರ್ಜುನ ಮಾಡಿದ್ದು ಸ್ತೋತ್ರ ಅದು. ಅದರಿಂದ ಏನು ಅಂದ್ರೆ ಅವಳು ಪ್ರತ್ಯಕ್ಷವಾಗ್ತಾಳೆ. ಧರ್ಮಕ್ಕೆ ಆಗಿ ನೀನು ನಡೆಸ್ತಾ ಇರೋದ್ರಲ್ಲಿ ನಿನಗೆ ಜಯ ಸಿಗುತ್ತೆ ಅಂತೆಲ್ಲ ಅವಳು ಹಾರಿಸದ ಮೇಲೆ ಶುರುವಾಗುವಂತದ್ದು. ನೋಡಿ ಒರಿಜಿನಲ್ ಮಹಾಭಾರತ ಶ್ಲೋಕ ಸಂಸ್ಕೃತದಲ್ಲಿ. ಸೊ ಅದರಿಂದ ಪರದೇವತೆಗಳ ನಿಂದೆ ಅಲ್ಲ, ನಿಮ್ಮ ವಿಶ್ವಾಸದಲ್ಲಿ ಭಂಗ ಬೇಡ. ಪಾತಿವೃತ್ಯ ಹೇಗೆ ಆ ರೀತಿ ನಾವು ನಾರಾಯಣನಲ್ಲಿ ಪಾತಿವೃತ್ಯ ಇರೋದು. ಇದನ್ನೇನೆ ಮಹಾವಿಶ್ವಾಸ. ಆದ್ರಿಂದ ದೇವತಾಂತರದ್ದು ಬೇಡ. ಇವತ್ತಿಲ್ಲಿ ನಾಳೆ ದಿವಸ ಅವನಿಗೂ ವ್ರತ ಮಾಡ್ತೀನಿ, ಈ ತರ ವ್ಯಭಿಚಾರ ಬೇಡ, ಇಷ್ಟೇನೆ. ಆದ್ರೆ ಬೇರೆಯವರನ್ನು ಗೌರವಿಸಬಾರದು ಅಂತ ಎಲ್ಲೂ ಹೇಳಿಲ್ಲ ವಿಶಿಷ್ಟಾದ್ವೈತದ ಯಾವ ಸಂಪ್ರದಾಯದಲ್ಲಿ. ಇದನ್ನು ವಿಪರೀತವಾಗಿ ತಿಳಿಸ್ಬಿಟ್ಟು ಎಚ್ಚಲ್ ದೇವರ್ ಅಂದು ತಿರುಮಂಗೆ ಆಳ್ವಾರ್ ಅಂತ ಹೇಳ್ಬಿಟ್ಟು ಹೀನಾಮಾನವಾಗಿ ಬೇರೆ ದೇವತೆಗಳನ್ನ ನಿಂದಿಸೋದಿದೆಯಲ್ಲ, ಇದು ಅಪಚಾರವಾಗುತ್ತೆ ಭಗವಂತನ. ಈ ವಿಲ್ ನಾಟ್ ಬಿ ಹ್ಯಾಪಿ. ಪರಮೇಶ್ವರ ವಿಣ್ಣಹಾರ ಮದುವೆ ವೈಕುಂಠ ವಿಣ್ಣಹರಂ 108 ದಿವ್ಯ ದೇಶಗಳಲ್ಲಿ ಕೊಂಡಾಡ್ಬೇಕಾದ್ರೆ ಇವೆಲ್ಲ ಬರುವಂತಹದ್ದು. ಆ ಕಂಡಿಯೂರ್ನಲ್ಲಿ ಅವನ ಕಪಾಲ ನನ್ಮೋಕತ್ತು ಕಂಡುಕೊಳ್ಮೀನ್, ಬ್ರಹ್ಮ ಕಪಾಲ ಸಿಡಿದು ಹೋಯ್ತಲ್ಲ ಇವನ್ ಕೈಯಿಂದ. ಅದು ಆ ಈಶ್ವರನಿಗೆ ಆ ಶಾಪ ಬಿಡುಗಡೆ ಆಗಿದ್ದು ಭಗವಂತನಿಂದ. ಅದು ಶಿವ ಹರಶಾಪ ಕೋಯಿಲ್ ಅಂತಂದ್ಬಿಟ್ಟು ಅಲ್ಲಿ ಅದಕ್ಕೆ ಹೆಸರು. ಹರನ ಶಾಪ ವಿಮೋಚನೆ ಆಡಿದಂತಹದ್ದು ಚಂದ್ರ ಪುಷ್ಕರಣಿ ಇವುಗಳೆಲ್ಲ ಇರೋದು. ಸೊ ವಿಚಾರವನ್ನು ಸರಿಯಾಗಿ ತಿಳಿದು ಆಚರಣೆ ಮಾಡಬೇಕು. ಇಲ್ಲಿ ಈಶ್ವರೋ ರುದ್ರೋ ಭೂತ್ವ ಪ್ರಜಾಂ ಪಶೂನ್ ಯಜಮಾನಸ್ಯ ಶಮಯತಿ. ಇತಿ ಶಮ್ ಅಂದ್ರೆ ಏನು? ಕ್ಷೇಮವನ್ನು ಉಂಟು ಮಾಡೋದು. ಶನ್ನೋ ಮಿತ್ರಶಂ ವರುಣಃ, ನಮಗೆ ಸುಖವನ್ನ ಕ್ಷೇಮವನ್ನ ಉಂಟು ಮಾಡು. ಯಜಮಾನನಿಗೆ ಶಮಯತಿ. ಯರ್ಹಿ ಪಶುಮಾ ಪ್ರೀತ ಮುದಂಚಂ ನಯಂತಿ. ಮುಂದಕ್ಕೆ ಭಾಷ್ಯಗಳಿಗೆ ಹೋದ್ರೆ ಅದರದ್ದು ನೇರವಾಗಿ ಪೂರ್ಣವಾದ ಅರ್ಥ ಬರೋದು. ಸುಮ್ನೆ ಅಲ್ಲಲ್ಲಿ ಒಂದ್ ಚೂರು ಚೂರು ಇರೋದು ಕೇಳಿದ್ದೆ ಅಷ್ಟೇ. ಮುಂದುವರಿಸಿ. ಸಂಭರಂತಿ ಯತ್ಸೋಮಕ್ರಯಣ್ಯೈ ಪರಂ ಯಜ್ಞಮುಖಗಂ ಹವಿರ್ಧಾನೆ ಹವಿರ್ಧಾನೆ ಪ್ರಾಚೀ ಪ್ರವರ್ತಯೇ ಯೋಸ್ತರ್ಹಿ ತೇನಾಕ್ಷಮುಪಾನ್ಯಾದ್ಯಮನೋ ಸಂತನೋತಿ ಪ್ರಾಂಚಮಗ್ನಿಂ ಪ್ರಹರಂತ್ಯುತ್ಪತ್ನೀಮಾ ನಯನ್ಯನ್ಮನಾಗಂಸಿ ಪ್ರವರ್ತ್ಯಂತಿ ಅಥವಾ ಬರೋದು ಪ್ರವರ್ತ್ಯಂತ್ಯಥವಾ ಅಸ್ಯೈಷ. ಪ್ರವರ್ತಯಂತ್ಯಥವಾ ಅಸ್ಯೈಷ ಧಿಷ್ಣಿಯೋ ಈಯತೆ ಸೋನುಧ್ಯಾಯತಿ ಸ ಈಶ್ವರೋ ರುದ್ರೋ ಭೂತ್ವಾ ಪ್ರಜಾಂ ಪಶೂನ್
यजमानस्य शमयितोर्यर्हि पशुमाप्रीतमुदञ्चं लयन्ति शरीरस्य पशुश्रपणगम् हरेत्ते वैनं भागिनं करोति यजमानो वा आहवनीयो यजमानं वा एतत् विकर्षन्ते यदाहवनीयाः पशुश्रपणगम् हरन्ति स वैवस्यान्निर्वन्त्यं वा कुर्याद्यजमानस्य सात्त्वाय यदि पशोरवदानम् यदि पशोरवदानम् नश्येदाज्यस्य प्रत्याख्यायमहत्ये सैव ततः प्रायश्चित्तिर्ये पशुं विमतीर्नन् यस्तार्तिमार्चेयुरिति कुविदङ्गेति नमो वृत्तिवच्चर्चाग्नित्रे जुहुयान्नमो वृत्तिमेवैषां वृन्दे जगाद्विमार्चन्ति भूत्वा ततः षड्विगंशतिश्च भूत्वा षड्विगंशतिश्च भूत्वा षड्विगंशतिश्च प्रजापतेर्जायमाना प्रजा जाताश्च या इमाः प्रजापतेर्जायमाना प्रजा जाताश्च या इमाः प्रजापतेर्जायमाना प्रजा जाताश्च या इमाः तस्मै प्रति प्रवेदय चिकित्वागम् अनुमन्यताम् तस्मै प्रति प्रवेदय चिकित्वागम् अनुमन्यताम् तस्मै प्रति प्रवेदय चिकित्वागम् अनुमन्यताम् इमं पशुं पशुपते ते अद्य भद्नाम् यज्ञे सुकृतस्य मध्ये इमं पशुं पशुपतये पशुपते ते इमं पशुं पशुपते ते अद्य भद्नां यज्ञे सुकृतस्य मध्ये इमं पशुं पशुपते ते अद्य भद्नामग्ने भद्नामि अग्ने भद्नाम् यज्ञे अद्य भद्नां यज्ञे सुकृतस्य मध्ये अनुमन्यस्व सुयजा यजामजुष्टम् देवानामिदमस्तु हव्यम् अनुमन्यस्वस्तु यजामजुष्टम् देवानामिदमस्तु हव्यम् अनुमन्यस्वस्तु यजामजुष्टम् देवानामिदमस्तु हव्यम् प्रजानन्तः प्रतिगृह्णन्ति पूर्वे प्राणमङ्गेभ्यः पर्याचरन्तम् प्रतिगृह्णन्ति पूर्वे प्राणमङ्गेभ्यः पर्याचरन्तम् प्रजानन्तः प्रतिगृह्णन्ति पूर्वे प्राणमङ्गेभ्यः पर्याचरन्तम् सुवर्गम् याहि पतिभिर्देवयानैरोषधीषु प्रतिष्ठा शरीरैः सुवर्गं याहि पतिभिर्देवयानैरोषधीषु प्रतिष्ठा शरीरैः सुवर्गं याहि पतिभिर्देवयानैरोषधीषु प्रतिष्ठा शरीरैः येषामीशे पशुपतिः पशूनाम् चतुष्पदा मुत च द्विपदा
येषामिषे पशुपतिः पशूनां चतुष्पदामुत च द्विपदाः येषामीशे पशुपतिः पशूनां चतुष्पदामुत च द्विपदाम् ದ್ವಿಪದ ಯಾಕೆ ದಕಾರಕ್ಕೆ ಸ್ವರಿತ ಬರುತ್ತೆ ಅಂದ್ರೆ ಮುಂದಿಂದು ಅರ್ಧಾಕ್ಷರ. ಸ್ಮಾರ್ತ ಪಾಠದಲ್ಲಿ ದ್ವಿಪದ ಅಂತಾರೆ, ಮಕಾರಕ್ಕೆ ಸ್ವರಿತ ಹೇಳ್ತಾರ. ದ್ವಿಪದ ಬರ್ಬೇಕಿಲ್ಲಿ. ನಿಷ್ಕ್ರೀತೋಯಂ ಯಜ್ಞಿಯಂ 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 ಭಾಗಮೇತು. ಇಲ್ಲಿ ಅಂಕಾರದ ಆದ್ಮೇಲೆ ಅನುದಾತ ಬಂದಾಗ ಅಲ್ಲಿ ಒಂದು ಪಾಸ್ ಒಂದ್ ಕ್ಷಣ ನಿಧಾನ ಮಾಡಿ ಅಂತ. ಯಜ್ಞಿಯಂ ಭಾಗಮೇತು ಅಂತ ಸೇರಿಸಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅನುದಾತ ಸ್ವರ ಕೇಳಿಸೋಲ್ಲ. ನಿಷ್ಕ್ರೀತೋಯಂ ಯಜ್ಞಿಯಂ ಭಾಗಮೇತು ರಾಜಸ್ಪೋಷ ಯಜಮಾನಸ್ಯ ಸಂತು. निष्क्रीतोऽयं यज्ञियं भागमेतु रायस्पोषाय यजमानस्य सन्तु निष्क्रीतोऽयं यज्ञियं भागमेतु रायस्पोषाय यजमानस्य सन्तु ये बध्यमानमनुभद्यमाना अभ्यैक्षन्त मनसा चक्षुषा च. ये बध्यमानमनुबध्यमाना अभ्यैक्षन्त मनसा चक्षुषा च. ये बध्यमानमनुबध्यमाना अभ्यैक्षन्त मनसा चक्षुषा च. अग्निस्तागम् अग्रे प्रमुमोक्तु देव प्रजापतिः प्रजया संविधानः. अग्निस्तागम् अग्रे प्रमुमोक्तु देव प्रजापतिः प्रजया संविधानः. अग्निस्तागम् अग्रे प्रमुमोक्तु देव प्रजापतिः प्रजया संविधानः. य आरण्या पशवो विश्वरूपा विरूपा सन्तो बहुदैकरूपाः. य आरण्या पशवो विश्वरूपा विरूपा सन्तो बहुदैकरूपाः. य आरण्या पशवो विश्वरूपा विरूपा सन्तो बहुदैकरूपाः. वायुस्तागम् अग्रे प्रमुमोक्तु देव प्रजापतिः प्रजया संविधानः. वायुस्तागम् अग्रे प्रमुमोक्तु देव प्रजापतिः प्रजया संविधानः. वायुस्तागम् अग्रे प्रमुमोक्तु देव प्रजापतिः प्रजया संविधानः. नमञ्चमाना भुवनस्य रेतो गातुं दत्ता यजमानाय देवाः. प्रमुञ्चमाना भुवनस्य रेतो गातुं दत्ता यजमानाय देवाः. प्रमुञ्चमाना भुवनस्य रेतो गातुं दत्ता यजमानाय देवाः. उपाकृतगं शशमानं यदस्था आजीवम् देवानामप्येतुपाथः. उपाकृतगं शशमानं यदस्ताजीवं देवानामप्येतुपाथः. उपाकृतगं शशमानं यदस्ताजीवं देवानामप्येतुपाथः. नाना प्राणो यजमानस्य पशुना यज्ञो देवेभिः सह देवयानः. नाना प्राणो यजमानस्य पशुना यज्ञो देवेभिः सह देवयानः. नाना
प्राणो यजमानस्य पशुना यज्ञो देवेभिः सह देवयानः जीवं देवानामप्येतोपातः सत्या सन्तो यजमानस्य कामा आह जीवं देवानामप्येतुः सत्यास्यन्तो यजमानस्य कामाः जीवं देवानामप्येतुः सत्यास्यन्तो यजमानस्य कामाः यत् पशुर्मायुमकृतोरो वा पद्भिराहते यत्पशुर्मायुमकृतोरो यत्पशुर्मायुमकृतोरो वा पद्भिराहते यत् पशुः मायुं अकृतोरो ಪಶುರ್ಮಾಯು ಅರ್ಕ ಅವತ್ತಲ್ಲಿ ಕೇಳಿಸ್ಬೇಕು ಅಕೃತೋರೋ ವಾ ಪದ್ಭಿರಾಹತೆ ಮಾಯುಮಕೃತ ಮಾಯಾ ಇದೆಯಾ ಮಾಯು ಇದೆಯಾ ಯಾಕೊಂಬಯ್ಯು ಕೇಳಿಸ್ಬೇಕು ಪಶುರ್ಮಾಯುಮಕೃತೋರೋ ವಾ ಪದ್ಭಿರಾಹತೆ पशुर्मायुमकृतोरो वा पद्भिराहते अग्निर्मा तस्मादेन सो विश्वान् मुञ्चत्वगं हसः अग्निर्मा तस्मादेन सो विश्वान् मुञ्चत्वगं हसः मुञ्चत्वगं हस मुञ्चन्ति ಅಂದ್ರೆ ಪ್ಲೂರಲ್ ಆಗ್ಬಿಡುತ್ತೆ मुञ्चति अगम्हसः अग्निर्मा तस्मादेन सो विश्वान् मुञ्चत्वगं हसः शमितार उपेतन यज्ञं देवेभिरिन्वितम् शमितार उपेतन यज्ञं देवेभिरिन्वितम् शमितार उपेतन यज्ञं देवेभिरिन्वितम् पाशात् पशुं प्रमुञ्चत बन्धात् यज्ञपतिं परि पाशात् पशुं प्रमुञ्चत बन्धात् यज्ञपतिं परि पाशात् पशुं प्रमुञ्चत बन्धात् यज्ञपतिं परि ಪಶುಬಂಧ ಅನ್ನೋದು ಒಂದು ಅನುವಾಕ. ಈಗ ನಾವ್ ಇದು ಹೇಳ್ತಲ್ಲ ಪ್ರವರ್ಗ್ಯ ಆದೇಶ ಗೊತ್ತೈತೆ. ಪಶುಬಂಧ ಸಪ್ತ ಯಜ್ಞಗಳನ್ನ ಗೃಹಸ್ಥನ ನಡೆಸೋಂತದ್ರಲ್ಲಿ ಇಲ್ಲಿ ಪಾಶ ಆದ್ ಪಶುಂ ಪ್ರಮುಂಚತ. ಪಶು ಅಂತಂದ್ರೆ ಇಲ್ಲಿ ಎಲ್ಲ ಜೀವಿಗಳು ಅಂತ, ಹಸು ಅಂತ ಅಂದ್ಬಿಟ್ಟು ಅರ್ಥ ಆಗೋಲ್ಲ. ಈಗ ಯಾರು ಕರ್ಮದಿಂದ ಹುಟ್ಟಿದ್ದಾರೆ ಅವರು ವರುಣ ಪಾಶಾತ್ ಮುಂಚತಿ. ಈಗ ಅದಕ್ಕೆ ಜಾತಕರ್ಮದಲ್ಲಿ ಆ ನೀರಿನ ಕುಂಭವನ್ನ ಮಗುವಿನ ತಲೆ ಪಕ್ಕದಲ್ಲಿ ಇಡೋದು ವರುಣ ಪಾಶದಿಂದ ಬಿಡುಗಡೆಯನ್ನ ಮಾಡುವಂತಹದ್ದು. ಏನ್ ವರುಣನ ಪಾಶ ಅಂತಂದ್ರೆ ಇದೇನೆ, ಈ ಕರ್ಮದಿಂದ ಆದಂತ ಶರೀರ ಪಡೆಯೋದು ಇದೆಯಲ್ಲ. ಹಾಗೆ ಇಲ್ಲಿ ಪಾಶ ಆತೆ ಪಶುಂ ಪ್ರಮುಂಚದ ಬಂಧಾದ್ ಯಜ್ಞಪತಿಂ ಪರಿ. ಸಂಸ್ಕಾರಗಳನ್ನ ಜಾತಕರ್ಮ ಸಂಸ್ಕಾರ ನಡೆಸಿದಾಗ ವರುಣ ಪಾಶಾನ್ ಮುಂಚತಿ. ಇವುಗಳನ್ನ ಪುರುಷನಾಗ್ಲಿ ಸ್ತ್ರೀ ಆಗ್ಲಿ ಜಾತಕರ್ಮ ಎಲ್ರಿಗೂ ಸಮಾನ್ವಾದ್ಯ. ಏನು ಅಂದ್ರೆ ಆ ಫಲೀಕರಣ ಹೋಮ ಅನ್ನೋದು ಇರೋಲ್ಲ. ಗಂಡು ಮಕ್ಳಿಗಾದ್ರೆ ಈ ಬಿಳಿ ಸಾಸಿವೆ, ಅಕ್ಕಿ ತೌಡು ಇವೆರಡ ಮಿಕ್ಷನ್ ಫಲೀಕರಣ ಹೋಮ ಅಂತ. ಅದಕ್ಕೆ ಕೈಯೇನೆ ದರ್ವಿ, ಎರಡು ಕೈಯನ್ನು ಬೆಂಕಿನಲ್ಲಿ ಒಂಚೂರು ಕಾಸಿ ಹಿಂಗಿಂಗ್ ಅಂದು, ಆಮೇಲೆ ಹೆಬ್ಬೆರಳು ಕಿರುಬೆರಳು ಉಂಗುರದ ಬೆರಳು ಇದರಿಂದ ತಗೊಂಡು ಷಂಡೇರತ ಷಂಡಿಕೆ ನವುಲೂಕಲಹ ಚಮನೋ ನಶ್ಯತಾದಿತ ಸ್ವಾಹ 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 ಅಂತ 3 ಸಲ ಹವಿಸನ್ನು ಕೊಡೋದು. ಗರ್ಭದಲ್ಲಿ ಇದ್ದಂತ ಶಿಶುವನ್ನ ಹಿಂಸೆ ಮಾಡುವಂತ ರಾಕ್ಷಸರು ಇದ್ದಾರೆ, ಅವರುಗಳನ್ನ ಪರಿಹಾರ ಮಾಡೋದು ಬಿಳಿ ಸಾಸಿವೆ ಇದೆಲ್ಲ ಹಾಕಿ ಮಾಡ್ಬೇಕಾದ್ರೆ. ವರುಣ ಪಾಶದಿಂದ ಬಿಡುಗಡೆ ಎಲ್ಲ ಎಷ್ಟು ವ್ಯವಸ್ಥಿತವಾಗಿದೆ ಗೊತ್ತಾ. ಸಂಸ್ಕಾರಗಳು ಶರೀರಕ್ಕೆ ನಡೆಸುವಂತಹದ್ದು, ಅವುಗಳೆಲ್ಲ ನಡೆಸ್ಬೇಕು ಸರಿಯಾಗಿ. ಅದನ್ನ ನಡೆಸದೇ ಇದ್ರೆ ಆ ಟೈಮ್ ಸರಿಯಾಗಿ ಸ್ವೇ ಸ್ವೇ ಕಾಲೆ ಅಕರಣ ಪ್ರಾಯಶ್ಚಿತ್ತಾರ್ಥಂ ಪಾಹಿ ತ್ರಯೋದಶ ಹೋಮಂ ಕರಿಷ್ಯ ಅಂತ
13 ಆಹುತಿಗಳು. ಭೂ ಸ್ವಾಹ ಆ ಭುವ ಸ್ವಾಹ ಆ ಸುವ ಸ್ವಾಹ ಆ ಎಲ್ಲ ಉದ್ದಕ್ಕೂ ಬರುತ್ತೆ. ಪಾಹಿನೋ ಅಗ್ನ ಏನಸೆ ಸ್ವಾಹ ಆ ಪಾಹಿನೋ ವಿಶ್ವ ವೇದಸೆ ಸ್ವಾಹ ಆ. ಒಂದೊಂದಕ್ಕೂ ಮಾಡ್ಬೇಕು. ಜಾತಕರ್ಮ ಮಾಡ್ಲಿಲ್ಲ ಸ್ವೀಕಾಲೆ, ನಾಮಕರಣ ಸ್ವಕಾಲೆ ಅಕರಣ ಪ್ರಾಯಶ್ಚಿತ್ತಾರ್ಥಂ, ಚೌಲೋಪನಯನ ಅಕರಣ ಪ್ರಾಯಶ್ಚಿತ್ತಾರ್ಥಂ. ಉಪನಯನ ಆಗ್ಬೇಕಾದ್ರೆ ಮೊದ್ಲಿಂದ ಏನು ಮಾಡಿಲ್ಲ, ಡೈರೆಕ್ಟ್ ಉಪನಯನ ಮಾಡೋದು ಅಂದ್ರೆ ಸುಮ್ನೆ ಉಪನಯನ ಮಾಡೋದಲ್ಲ, ಐನಿಂದೆಲ್ಲ ರಿಪೇರಿ ಮಾಡಿ. ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂತಂದ್ರೆ ಇದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಅವರುಗಳಿಗೂ ಇಲ್ಲ. ಎನ್ಮೋಹನ್ ಪಂಡ್ರೆ கல்யாணத்துக்கு முதல்ல 2 நாள் முதல்ல உபநயனம் பண்ணிவிட்டு அப்புறம் நெக்ஸ்ட் கல்யாணம் பண்ணிவிடும். ಆಗ ಒಂದ್ ವೇಳೆ ಏನೋ ಅವನ ಕರ್ಮ ಇವ್ರುಗಳು ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಆಮೇಲೆ ಬಿಡಬೇಕು. ಇನ್ನು ಈ ವಾದ್ಯಾರಗಳು ಅವರೇ ಸೋಷಿಯಲ್ ರಿಫಾರ್ಮ್ಸ್. ಅವನಿಗೆ ಮದುವೆ ಸೆಟ್ಲ್ ಆಗಿದೆ, ಅವನಿಗೆ ಮೊದ್ಲಿಂದ ಏನು ಆಗಿಲ್ವಂತೆ. ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಳ, ಉಪನಯನ ಗೊತ್ತೈತೆ, 40 ಸಂಸ್ಕಾರಗಳನ್ನ ಹೇಳುತ್ತೆ. ಅದಕ್ಕೆ ಡೈರೆಕ್ಟ್ ಕಲ್ಯಾಣ பண்ணிவிட்டா காட்சி பூனல் ಒಟ್ಟಿಗೆ 2 ಪೋಡ್ಸುಟ್ಟು. ಏನ್ ಅವನು ಯಾವ ವ್ರತ ಮಾಡ್ದ? ವ್ರತ ಸಮಾವರ್ತನೆ ಮಾಡೋದಕ್ಕೆ ಅಂತಂದ್ರೆ, ಈ ವ್ರತ ಸಮಾವರ್ತನೆ ಆಗದೆ ಇದ್ರೆ ಅವನ ಮದುವೆ ಇಟ್ ಈಸ್ ನಾಟ್ ವ್ಯಾಲಿಡ್ ಆಸ್ ಪರ್ ದಿ ಸ್ಕ್ರಿಪ್ಚರ್ಸ್. ಧರ್ಮಶಾಸ್ತ್ರ ರೀತ್ಯ ವಿವಾಹವೇ ಅಲ್ಲ. ನೀವು ಅಗ್ನಿ ಇಟ್ಟು ಏನೇನ್ ಮಾಡಿ ಬ್ರಹ್ಮಚರ್ಯ ವ್ರತವನ್ನು ಕನ್ಕ್ಲೂಡ್ ಮಾಡದ ಮೇಲೇನೆ ಈಸ್ ಎಲಿಜಿಬಲ್ ಫಾರ್ ಗೃಹಸ್ಥಾಶ್ರಮ. ಒಂದೇ ದಿವಸ ಆಗ್ಲಿ, ಹಿಂದಿನ ದಿವಸ ಉಪನಯನ, ಮಾರನೇ ದಿವಸ ಅವನಿಗೆ ಮದುವೆ ಆದ್ರೂ ಕೂಡ ಉಪನಯನ ಮಾಡಿ ವ್ರತ ಸಮಾವರ್ತನೆ ಮಾಡಿ ಅದು ಕನ್ಕ್ಲೂಡ್ ಮಾಡಿ ಆಮೇಲೆ ಅವನು ವಿವಾಹ ಮಾಡ್ಕೊಳ್ಬೇಕು. ಬೇಕಾದ್ರೆ ಮದುವೆ ಆಡ್ಕೊಂಡು ಸನ್ಯಾಸಕ್ಕೂ ಹೋಗ್ಬೋದು. ಬ್ರಹ್ಮಚರ್ಯವನ್ನ ಮುಗಿಸಿದ ಮೇಲೆ ಎಲಿಜಿಬಿಲಿಟಿ ಸನ್ಯಾಸಾಶ್ರಮಕ್ಕೋ ಇಲ್ಲ ಗೃಹಸ್ಥಾಶ್ರಮಕ್ಕೋ, ಎರಡು ಮಾಡ. ಇದು ಮುಗಿಸ್ಬಿಟ್ಟಿದೀನಿ ಅಂತ ಬ್ರಹ್ಮಚರ್ಯ ವ್ರತವನ್ನ ಮಾಡ್ಬಿಟ್ಟು ಸುಮ್ನೆ ಹಂಗಿದ್ರೆ ಅವನನ್ನ ಅನಾಶ್ರಮಿ ಅಂತ ಕರೆಯುತ್ತೆ. ಆ ಅನಾಶ್ರಮಿಗೆ ಏನ್ ಪ್ರಾಯಶ್ಚಿತ್ತ ಗೊತ್ತಾ? ಕತ್ತೆ ಮೇಲೆ ಕೂರಿಸಿ ಅವನನ್ನ ಊರ್ನಲ್ಲಿ ಒಂದ್ ಮೆರವಣಿಗೆ ಮಾಡಿಸ್ಬೇಕು, ಆಮೇಲೆ ಪುನಃ ಅವನಿಗೆ ಉಪನಯನ ಮಾಡ್ಬೇಕು. ಬ್ರಹ್ಮಚರ್ಯದಲ್ಲೇ ಇರ್ತೀನಿ ಅಂದ್ರೆ 70 ವರ್ಷ ಆದ್ರೂ ಇರ್ಬೋದು, ಮದುವೆ ಆಗ್ಲಿಲ್ಲ. ಪ್ರತಿ ವರ್ಷ ಅಧ್ಯಯನ ಹೋಮ, ಸಮಿಧಾದಾನ ಪ್ರತಿದಿನ 2. ಅವ್ನಿಗೆ ಇನ್ಯಾವ ಯೋಗ್ಯತೆ ಇಲ್ಲ. ಸುದರ್ಶನ ಹೋಮ ಇನ್ಯಾವುದೋ ಮಾಡ್ತೀನಿ, 70 ವರ್ಷದವರು ಹಿರಿಯವರು ಅವ್ರು ಕೂತ್ಕೊಂಡು ಮಾಡೋದಲ್ಲ, ಏನೇನೋ ಮಾಡಿಸ್ತಾರೆ. ನ ಸ್ತ್ರೀ ಜುಹುಯಾತ್ ಅಂತ, ಪತ್ನಿ ಕೂತಿದ್ದಾಳೆ, ಅವಳು ಹೋಮಕ್ಕೆ ತುಪ್ಪ ಹಾಕೋದು. ಶಿ ಶುಡ್ ನಾಟ್. ತಿಳಿದೆ ನಡೆಸಿದ್ರೆ ಪೌರೋಹಿತ್ಯ, ಅದಕ್ಕೆ ಬ್ರಹ್ಮ ರಾಕ್ಷಸರಾಗ್ತಾರೆ. ದುಡ್ಡು ಬರುತ್ತೆ, ಏನೋ ಮನಸ್ಸಿಗೆ ಬಂದಂಗ್ ಮಾಡ್ತೀನಿ ನಾನು ಅಂತ ಮಾಡಿದ್ರೆ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಮುಂದಕ್ಕೋಣ. ಏನಾಯ್ತು ಇವಾಗ? ಅದಿತಿ ಪಾಶಂ ಪ್ರಮುಖ ನೋಡಿ, ಇಲ್ಲಿ ವರುಣ ಪಾಶಾನ್ ಮುಂಚೆತು ಆಯ್ತಲ್ಲ. ಅದಿತಿ ಪಾಶಂ ಪ್ರಮುಮೋಕ್ತುವೇ ತಂ ನಮ ಪಶುಭ್ಯ ಪಶುಪತಯೇ ಕರೋಮಿ. ಅದಿತಿ ಪಾಶಂ ಪ್ರಮುಮೋಕ್ತುವೇ ತಂ ನಮಃ ಪಶುಭ್ಯಃ ಪಶುಪತಯೇ ಕರೋಮಿ. ಅದಿತಿ ಪಾಶಂ ಪ್ರಮುಮೋಕ್ತುವೇ ತಂ ನಮಃ ಪಶುಭ್ಯಃ ಪಶುಪತಯೇ ಕರೋಮಿ. ಅರಾತೀಯಂತಮಧರಂ ಕೃಣೋಮಿ ಯಂ ದ್ವಿಷ್ಮಸ್ತಸ್ಮಿನ್ ಯಂ ದ್ವಿಷ್ಮಃ ತಸ್ಮಿನ್. ದ್ವಿಷ್ಮಃ ಅಂದ್ರೇನು? ಯಾರನ್ನ ನಾನು ದ್ವೇಷಿಸ್ತೇನೋ ಅಥವಾ ಯಾರು ನನ್ನನ್ನು ದ್ವೇಷಿಸ್ತಾರೋ, ಏ ಯಮ ನಿನ್ ದವಡೆ ಕೊಡ್ತೀನಿ, ಜಂಬೇದ ದಮೆ ಹಾಕೊಂಡು ಅಗಿ ಅವ್ರನ್ನ ಅಂತ. ಆಭಿಚಾರಿಕ ಮಂತ್ರಗಳು ಲೋಕದಲ್ಲಿ ಈ ತರದ್ದೆಲ್ಲ ಇದೆಯಾ ಅಂದ್ರೆ ಖಂಡಿತ ಎಲ್ಲಾ ಯಾವ ಕಾಲದಲ್ಲೂ ಇದ್ದಿದ್ದೇನೆ. ಯಾಕೆಂದ್ರೆ ಸತ್ವ ರಜೋ ತಮೋ ಗುಣಗಳಿಂದ. ಸೊ ಆ ರೀತಿಯ ದೋಷಗಳು ಇವೆಲ್ಲ ಉಂಟಾದಾಗ ಪರಿಹಾರ ಇದು. ನಾವ್ ಯಾರನ್ನು ದ್ವೇಷಿಸೋದು ಬೇಡ, ಇದು ಇದೆ ಐಡಿಯಲ್ ಸ್ಟೇಜ್. ಆದ್ರೆ ದ್ವೇಷ ನಿಮ್ಮೇಲೆ ಯಾರೋ ನಿಮ್ಗೆ ಅವಮಾನ ಮಾಡಿರ್ತಾರೆ, ಅವರನ್ನು ನೀವು ಪ್ರೀತಿಸ್ತೀರೇನೋ? ದಾಸರು ಬರೆದು ಧರ್ಮವೇ ಜಯವೆಂಬ ಮೂಲ ಮಂತ್ರ, ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು. ಯಾರಿಡ್ತಾರೆ?
ಅಂದ್ರೆ ಈ ಎಮೋಷನ್ಸು, ಕಾಮ, ಕ್ರೋಧ ಇವುಗಳಿಂದ ಮೇಲಕ್ಕೆ ಏರ್ಬೇಕು ಸಂದೇಶ ಅದು. ಆದ್ರೆ ಈ ತರದ್ದು ಲೋಕದಲ್ಲಿ ನಡೀತಲ್ಲ, ಅದಕ್ಕೆ ಪರಿಹಾರಗಳಿದು. ಏನ್ ವೇದದಲ್ಲ ಕೊಡ್ತಾ ಇದ್ದಾರೆ? ನಾನ್ ಯಾರು ದ್ವೇಷಿಸ್ತೀನೋ ಅವನನ್ನ ನಿನಗೆ ಜಂಬೆಗೆ ಕೊಡ್ತೀನಿ, ದಂಬೆಗೆ, ಇದಕ್ಕೆ ದವಡೆಗೆ ಯಮ ಹಾಕೊಂಡ್ ಚೆನ್ನಾಗಿ ಅಗಿ ದವಡೆನಲ್ಲಿ ಅಂತ ಹೇಳುದು ಸರಿನೋ ಅಂತಂದ್ರೆ ಸರಿ ಅನ್ನೋದಕ್ಕೆ ಇದು ಸಮಾಧಾನ. ಈ ಕಲ್ಯಾಣೋತ್ಸವದ ಸಂಕಲ್ಪಗಳನ್ನ ಕೇಳಿದ್ದೀರಾ? ಕ್ರೂರ ದೃಷ್ಟಿ, ಅಹಿತ ದೃಷ್ಟಿ, ಪೈಶಾಚ ಮೃತ್ಯು, ಘೋರ ಮೃತ್ಯು, ಆ ಅಪಘಾತಗಳಲ್ಲಿ ಆಗುವಂತ ಮೃತ್ಯು ಎಲ್ಲವೂ ಪರಿಹಾರ ದ್ವಾರ ಅಂದ್ರು. ಅಂಥದ್ದೆಲ್ಲ ಇದೆಯಾ ಅಂದ್ರೆ ಖಂಡಿತ ಎಲ್ಲಾನು ಇದೆ. ಇವ್ರ ಕರ್ಮಾಯುತವಾಗಿ ಏನ್ ಮಾಡಿದ್ರು ಅದರಿಂದ ಇವ್ರಿಗೆ ಅಂತ ಕಡೆ ಆಕ್ಸಿಡೆಂಟಲ್ ಡೆತ್ ಅವೆಲ್ಲ ಪರಿಹಾರ ಸಂಕಲ್ಪದಲ್ಲಿ ಇದ್ರಲ್ಲಿ ಹೇಳ್ಬೇಕಾರೆ. ಹಾಗೆ ಇವೆಲ್ಲ ಒಂದು ವೇಳೆ ಆ ಥರದಿದ್ರೆ ಪರಿಹಾರ ಆಗ್ಲಿ ಅಂತ ಇದು. ಏದಿ ಒಂದ್ ವೇಳೆ ಇದ್ರೆ ಅದರ ಪರಿಹಾರಕ್ಕೆ ಅದಿತಿ ಪಾಶಂ ಪ್ರಮುಮೋಕ್ತು ಏತಂ ನಮಃ ಪಶುಭ್ಯ ಪಶುಪತಯೇ ಕರೋಮಿ ಅರಾತೀಯಂತ ಮದರಂ. ಇದಾಯ್ತಾ? ದ್ವಿಷ್ಮ ಆಯ್ತಲ್ಲ, ಹೇಳ್ಬೇಕಾ ನೀವು? ಹೇಳಾಯ್ತಾ? ಹಾ. ತ್ವಾಮುತೆ ದಧಿರೆ, ಹೇಳಿ ಹೇಳಿ. ಅರಾತೀಯಂತಮಧರಂ ಗೃಣೋಮಿ ಯಂ ತಿಷ್ಮಸ್ತಸ್ಮಿನ್ ಪ್ರತಿಮುಂಚಾಪಿ ಪಾಶಂ. ಅರಾತೀಯಂತಮಧರಂ ಗೃಣೋಮಿ ಯಂ ತಿಷ್ಮಸ್ತಸ್ಮಿನ್ ಪ್ರತಿಮುಂಚಾಪಿ ಪಾಶಂ. ತ್ವಾಮುತೆ ದಧಿರೆ ಹವ್ಯಭಾಗಂ ಶ್ರುತಂ ಕರ್ತಾರ ಮೋತ ಯಜ್ಞಯಂಚ. ತ್ವಾಮುತೆ ದಧಿರೆ ಹವ್ಯಭಾಗಂ ಶ್ರುತಂ ಕರ್ತಾರ ಶ್ರುತಂ ಕರ್ತಾರಂ ಉತ ಯಜ್ಞಯಂಚ. ಶ್ರುತಂ ಕರ್ತಾರಮುತ ಯಜ್ಞಯಂಚ. ತ್ವಾಮುತೆ ದಧಿರೆ ಹವ್ಯಭಾಗಂ ಶ್ರುತಂ ಕರ್ತಾರಮುತ ಯಜ್ಞಯಂಚ. ಅಗ್ನೇ ಸದಕ್ಷ ಸತನುರ್ಹಿ ಸತನುರ್ಹಿ ಎರಡಕ್ಕೂ ಅನುದಾತ್ತ. ಸತನುರ್ಹಿ ಭೂತ್ವಾಥ ಹವ್ಯ ಜಾತ ವೇದೋ ಜುಷಸ್ವ. ಅಗ್ನೇ ಸದಕ್ಷಸ್ತತನುರ್ಹಿ ಭೂತ್ವಾಥ ಹವ್ಯ ಜಾತ ವೇದೋ ಜುಷಸ್ವ. ಅಗ್ನೇ ಸದಕ್ಷಸ್ತತನುರ್ಹಿ ಭೂತ್ವಾಥ ಹವ್ಯ ಜಾತ ವೇದೋ ಜುಷಸ್ವ. ಜಾತ ವೇದೋ ವಪಯ ಗಚ್ಚ ದೇವಾನ್ ತ್ವಗಮ್ಮಿ ಓತ ಅಪ್ರಥಮೋ ಬಭೂತ. ಜಾತ ವೇದೋ ವಪಯ ಗಚ್ಚ ದೇವಾನ್ ತ್ವಗಮ್ಮಿ ಓತ ಪ್ರಥಮೋ ಬಭೂತ. ಜಾತ ವೇದೋ ವಪಯ ಗಚ್ಚ ದೇವಾನ್ ತ್ವಗಮ್ಮಿ ಓತ ಪ್ರಥಮೋ ಬಭೂತ. ಘೃತೇನ ತ್ವಂ ತನುವೋ ವರ್ಧಯಸ್ವ ಸ್ವಾಹಾ ಘೃತಗಂ ಹವಿರದಂತು ದೇವಾಃ. ತ್ವಂ ತನುವೋ ವರ್ಧಯಸ್ವ ಸ್ವಾಹಾ ಘೃತಗಂ ಹವಿರದಂತು ದೇವಾಃ. ಘೃತೇನ ತ್ವಂ ತನುವೋ ವರ್ಧಯಸ್ವ ಸ್ವಾಹಾ ಘೃತಗಂ ಹವಿರದಂತು ದೇವಾಃ. ಸ್ವಾಹಾ ದೇವೇಭ್ಯೋ ದೇವೇಭ್ಯಃ ಸ್ವಾಹಾ. ಸ್ವಾಹಾ ದೇವೇಭ್ಯೋ ದೇವೇಭ್ಯಃ ಸ್ವಾಹಾ. ಸ್ವಾಹಾ ದೇವೇಭ್ಯೋ ದೇವೇಭ್ಯಃ ಸ್ವಾಹಾ. ಘೃತೇನ ತುಪ್ಪದಿಂದ ತ್ವಂ ತನುವೋ ವರ್ಧಯಸ್ವ ದೇವತೆಗಳು ಶಕ್ತಿವಂತರಾಗ್ತಾರೆ. ನಾವು ಆಹಾರ ತಿಂದ್ರೆ ಪುಷ್ಟಿ, ಹೌದಾ? ನಿಮ್ಗೆ ಶಕ್ತಿ ಇದೆಲ್ಲ ಬರೋದು ಅನ್ನಮಯಮ್ಯ ಇದೆ ಶರೀರ ಇಲ್ಲಿ ಬರೋದು. ಹಾಗೆ ನಮಗೆ ಅನ್ನ, ಅವ್ರಿಗೆ ದೇವತೆಗಳಿಗೆ ಅನ್ನ ಯಾವುದು ಅಂದ್ರೆ ತುಪ್ಪ. ಇದಕ್ಕೇನೆ ಆ ಊರ್ವಶಿ ಬಂದಲ್ಲ, ಪುರೂರವನ ಹೆಂಡತಿ, ಅವಳ ಕಂಡೀಷನ್ ಅಲ್ಲಿ ದಿವ್ಸ ನಾ ಒಂದ್ ಲೋಟ ತುಪ್ಪ ಕುಡಿತೀನಿ ಅಷ್ಟೇ. ನನ್ನನ್ನು ತಿನ್ನು ಕೊಳಂಬು ನಳಗಿರಿ ಸ್ವೀಟು ಯಾವುದು ನಾ ಮುಟ್ಟೋಲ್ಲ. ಇದಕ್ಕೆಲ್ಲ ಅಕ್ಸೆಪ್ಟ್ ಮಾಡೋದಾದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತಾಳೆ.
ಪುರೂರವ, ಊರ್ವಶಿ ಇವರುಗಳ ಇದ್ರಲ್ಲಿ ಬರುವಂತಹದ್ದು. ಸೊ ದೇವತೆಗಳಿಗೆ ತುಪ್ಪನೇ ಯಾಕಾಗ್ಬೇಕು? ಏನ್ ಎಣ್ಣೆ ಬಿಟ್ರಾಗಲ್ವೇ ಅಂದ್ರೆ ತುಪ್ಪ ಅವ್ರಿಗೆ ಆಹಾರ. ಅದರಿಂದ ಅವರು ಶಕ್ತಿವಂತರಾಗಿ ನಮ್ಮನ್ನು ಅನುಗ್ರಹಿಸ್ತಾರೆ. ನಮಗ್ ಬೇಕಾದಂತ ಐಶ್ವರ್ಯವನ್ನೋ ಅನ್ನವನ್ನೋ ಎಲ್ಲವನ್ನೋ ಅವ್ರು ನೀಡ್ತಾರೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಕ್ಷೋಭೆ ಕ್ಷಾಮ ಇಲ್ಲದೆ ಇರ್ಲಿ. ಏನ್ ಮಳೆ ಬಂದ್ರೆ ಕ್ಷೋಭೆ ಹೋಗ್ಬಿಡುತ್ತಾ ಅಂದ್ರೆ ಗಿಡ ಪೈರು ಚೆನ್ನಾಗಿ ಬೆಳೆಯುತ್ತೆ, ಅದರಿಂದ ಇವ್ರಿಗೆ ಅನ್ನ ಸಿಕ್ತು. ಅದು ದೇವತೆಗಳ ಕೃಪೆಯಿಂದ ಆಗಬೇಕು. ಆ ದೇವತೆಗಳು ಪ್ರೀತರಾಗ್ತಾರೆ ನೀವು ಹವಿಸ್ ಮಾಡಿದ್ರೆ. ಒಬ್ರಿಗೊಬ್ರು ಇಂಟರ್ ಡಿಪೆಂಡೆನ್ಸ್ ಇದು. ನೀವು ಹವಿಸ್ಸನ್ನ ನೀಡಿ ದೇವತೆಗಳು ಅದರಿಂದ ಶಕ್ತಿವಂತರಾಗ್ತಾರೆ. ಅಸುರರ ಮೇಲೆ ಅವರು ಜಯವನ್ನು ಸಾಧಿಸಾಗತ್ತೆ. ಅದರಿಂದ ಅವರು ಪ್ರೀತರಾಗಿ ನಿಮ್ಮನ್ನು ಹರಿಸ್ತಾರೆ. ನೀವು ಇಲ್ಲಿ ಚೆನ್ನಾಗಿರ್ತೀರಿ. ಐಶ್ವರ್ಯ, ಆಯಸ್ಸು, ಒಳ್ಳೆ ಸಂತತಿ ಎಲ್ಲವನ್ನು ನೀವು ಪಡಿತೀರಿ ಅವರ ಕೃಪೆಯಿಂದ. ಋತೇನ ತ್ವಂ ತನುವ ವರ್ಧಯಸ್ವ ಸ್ವಾಹಾಗತಂ ಹವಿರದಂತು ದೇವ. ನಾವು ಹವಿಸನ್ನು ಕೊಡ್ತಾ ಇದ್ವಿ ಸ್ವಾಹಾಕಾರದೊಂದಿಗೆ. ಸ್ವಾಹ ದೇವೇಭ್ಯ ಸ್ವಾಹ. ಈಶೇ ಪ್ರಮುಂಚಮಾನ ಯಜ್ಞಂ ತ್ವಗಂ ಷೋಡಶ ಚ. ಪ್ರಮುಂಚಮಾನ ಯಜ್ಞಂ ತ್ವಗಂ ಷೋಡಶ ಚ. ಈಶೇ ಪ್ರಮುಂಚಮಾನ ಯಜ್ಞಂ ತ್ವಗಂ ಷೋಡಶ ಚ. ರಾಜಾಪತ್ಯ ವೈ ಪಶವಃ. ರಾಜಾಪತ್ಯ ವೈ ಪಶವಃ. ರಾಜಾಪತ್ಯ ವೈ ಪಶವಃ. ಅರುಣ ಪ್ರಶ್ನ ನೀತಿ ಟೀಚರ್ಸ್ ಡೇಗೆ ನನ್ನ ಮೊಮ್ಮಗಳು ಒಂದು ಕಾರ್ಡ್ ಮಾಡಿದ್ದಾಳೆ. ಐ ಕಾಂಟ್ ಬಿಲೀವ್ ಯು ಆರ್ ಟೀಚಿಂಗ್ ವೇದ. ಐ ಥಿಂಕ್ ಯುವರ್ ಸ್ಟೂಡೆಂಟ್ಸ್ ವಿಲ್ ಬಿ ವೈಟಿಂಗ್ ಟು ಗೆಟ್ ಎ ಬೂನ್ ಫ್ರಮ್ ಗಾಡ್. ಹ್ಯಾಪಿ ಟೀಚರ್ಸ್ ಡೇ ತಾತ. ಹೊತ್ತು ತಳ್ಕಿ ಬಿಡಿ ಅವಳ ಯೋಗ ಬ್ಯಾಡ್ಮಿಂಟನ್ ಟೀಚರ್. ಯು ಕೀಪ್ ಅವರ್ ಬಾಡಿ ಪರ್ಫೆಕ್ಟ್ ಬೈ ದೀಸ್ ಎಕ್ಸರ್ಸೈಸಸ್. ಅದಕ್ಕೆ ಹ್ಯಾಪಿ ಟೀಚರ್ಸ್ ಡೇ. ಅವಳ ಟೀಚರ್ಗೆ ಏನ್ ತಲೆ ಓಡುತ್ತೆ ಅವಳಿಗೆ ಅಂತ ನೋಡಿ. ಇಲ್ಲಿ ನನಗ್ ಬರ್ದಿರೋದ್ರಲ್ಲಿ ತಿರುಮಣ್ಣು ಸ್ಟಿಚೋಣ. ಅವಳ ಕಲ್ಪನೆ ಇದ್ರದೆಲ್ಲ ಮಾಡಿದ್ದು. ಅವರ ಟೀಚರ್ ಅಪ್ರಿಶಿಯೇಟ್ ಮಾಡಿ ವಿ ವಿಲ್ ಡಿಸ್ಪ್ಲೇ ದಿಸ್ ಅಂತ. ಅದರಲ್ಲಿ ಆ ಪ್ರಿನ್ಸಿಪಾಲ್ಗೆನೆ ನೀನು ಯು ಆರ್ ಗಿವಿಂಗ್ ರೈಟ್ ಗೈಡೆನ್ಸ್ ಟು ಆಲ್ ದಿ ಟೀಚರ್ಸ್. ದೇ ಆರ್ ಶೇಪಿಂಗ್ ಅವರ್ ಫ್ಯೂಚರ್. ಏನೇನ್ಮೋ ಎಪ್ಪಡಿ ಎಳ್ದು ಕಾಯಿನ್ ಸೇತ್ಕೊಂಡೆ. ಅದೇ ನೇತಿಕೆ ಅದಕ್ಕೆ ಕಾತ್ಕೊಂಡಿದ್ದಾವೆ. ತಾತ ಐ ವಾಂಟ್ ಟು ಗಿವ್ ಎ ಕಾರ್ಡ್ ಫಾರ್ ಯು. ಹಿಂಗೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಕೊಡ್ತೀನಿ ಅದಕ್ಕೆ ಟೀಚರ್ಸ್ ಡೇ. 31ನೇ ಅನ್ನುವಾಗಲ್ಲ. ಅಧ್ಯಸ್ಥಿರೋಧ ಜಾಯತ. ಅಧ್ಯಸ್ಥಿರೋಧ ಜಾಯತ. ಅಧ್ಯಸ್ಥಿರೋಧ ಜಾಯತ. ತವ ವೈ ಶ್ರವಣ ಸದಾ. ತವ ವೈ ಶ್ರವಣ ಸದಾ. ತವ ವೈ ಶ್ರವಣ ಸದಾ. ತಿರೋದೇಹಿ ಸಪತ್ನಾನ್ನಃ. ತಿರೋದೇಹಿ ಸಪತ್ನಾನ್ನಃ. ತಿರೋದೇಹಿ ಸಪತ್ನಾನ್ನಃ. ಯೇ ಅಪೋಷ್ಣಂತಿ ಕೇಚನ. ಯೇ ಅಪೋಷ್ಣಂತಿ ಕೇಚನ. ಯೇ ಅಪೋಷ್ಣಂತಿ ಕೇಚನ. ತ್ವಾಶ್ರೀಂ ಮಾಯಾಂ ವೈ ಶ್ರವಣಃ. ಶ್ರೀಂ ಮಾಯಾಂ ವೈ ಶ್ರವಣಃ. ಶ್ರೀಂ ಮಾಯಾಂ ವೈ ಶ್ರವಣಃ. ರಥಗಂ ಸಹಸ್ರಬಂಧುರಂ. ರಥಗಂ ಸಹಸ್ರಬಂಧುರಂ. ರಥಗಂ ಸಹಸ್ರಬಂಧುರಂ. யாரோ ஒரு மெசேஜ் போட்டின்னு பாத்தீங்க எத்தனோ ஃபேஸ்புக்ல இல்ல இந்த எலக்ட்ரிக் அண்ட் எலக்ட்ரானிக் இத்திய ரீசைக்கிள்க்கு ಜಯನಗರತ್ಲೋ ಇಲ್ಲ ಬನಶಂಕರಿಲೋ ಯಾರೋ ஒரு ஆர்கனைசேஷன் நிக்கனா அவ வெஹிக்கிள் வந்துட்டு எல்லாத்தையும் வைக்க போறா. இப்போ கம்ப்யூட்டர் ஏதோ இதுக்கு உங்களுடைய சார்ஜஸ் அது எவ்ரிதிங் தே டேக். இட் இஸ் ವ್ಯಾಲಿಡ್ ಅನ್ನ ಕತ್ತಳ್ತಾ ಇದೆ. அப்படி ಯಾರೋ ಹೊತ್ತು ಹೇಳಿದಕನೋ ಐ ಗಾಟ್ 4800 rupees by giving away all the things which I am not using in recycling. ಇದೆಲ್ಲ ಹೊರದೇಶದಲ್ಲಿ ವಿ ಶುಡ್ ಅಪ್ರಿಶಿಯೇಟ್. ಯಾರು ಏನೋ ಉಪಯೋಗ ಇರ್ಲಿಯೋ ಎಲ್ಲಾத்தையும் அந்த ಸೇವರ್ಸ್ ಅನ್ಯೂಟ್ ಬರ ಇತ್ತುಳ್ಳೆ ತುಣಿಗೆ
ಎಲ್ಲ ಆಲ್ ಥಿಂಗ್ಸ್ ವಾಟ್ ಎವರ್ ಯು ಡೋಂಟ್ ಯೂಸ್ ಯು ಗಿವ್ ಇಟ್ ದೇರ್ ಅಥವಾ ರೀಸೈಕಲ್ ಪಂಡ್ರ. ಅದಕ್ಕೆ $30-50 ಇದ್ರೆ $2 ಸಿಗುತ್ತೆ. ಡಾಲರ್ ಟ್ರೀ இப்படி இந்த இதுಗಳು எல்லாத்தையும் ಇದು பண்ணிடுறது. ಹಿಂಗ್ ತೇವ ಅನ್ನಕ್ಕೆ ಮಧ್ಯದವ್ರು ಮಾಡ್ತಾರೆ. ನಾವೊಂದ್ಸಲಿ ಏನ್ ಎಡವಟ್ಟ ಆಯ್ತು ಗೊತ್ತಾ? ಎಡವಟ್ಟೇನೆ ಅದು. ಯಾಕೆಂದ್ರೆ ಕಳಶಗಳು ಒಂದಷ್ಟೆಲ್ಲ ಇತ್ತು, ತಾಮ್ರದ್ದೆಲ್ಲ. ಏನೋ ಈ ಗೀಸರು ಯಾವ್ದೋ ತಗೋಬೇಕಾಗಿತ್ತು, ಅದಕ್ಕೆ ತಗೊಳ್ತೀನಿ ಸಾರ್ ಅಂದ. ಏನ್ ಮಾಡೋದಂದ್ರೆ ಹೊಸ ಕಳಶಗಳು ಎತ್ತಿ ಬಡದು ಚಚ್ಚಿ ಎಲ್ಲದನ್ನು ಮಾಡೋ. ಅಯ್ಯೋ ಯಾವ್ದನಕ್ಕೂ ಕೊಯ್ಲು ಕೊಡ್ತಿಂದ ಫ್ರೀ ಆಗಂತೆ. ಐ ರಿಯಲೈಸ್ ಮೈ ಮಿಸ್ಟೇಕ್. ಇಲ್ಲ, ಅವನ್ ತಗೊಂಡು ಅವನೇನೆ ಯಾರೋ ಒಬ್ರದನ್ನ ಉಪಯೋಗಿಸ್ಲಿ. ಹೊಸ ಕಳಶಕ್ಕೆ ಹೋದ್ರೆ $350 ನಿಮಗೆ. ಇವನ್ ಅದನ್ನ ಹೊಸ ಕಳಶ ಚಚ್ಚಿಬಿಟ್ಟು ತೂಕ ಹಾಕ್ಬಿಟ್ಟು ಮಾಡ್ತಾನೆ. ಹಿಂದೆ ಸ್ಟೀಲ್ ಇತ್ತಿರ್ತೇದು ಅದನ್ನ. ರೀಸೆಂಟ್ ಆಗಿ ಒಂದ್ ಕೇಳಿದೆ ನಾನು, ಯಾವ್ದೋ ಸ್ಟೀಲ್ ಅಂಗಡಿಗೆ ಹೋದ, ಹೊಸದು ಇದ್ರಲ್ಲಿ ಮದುವೆನಲ್ಲಿ ಇವ್ರು ರಿಟರ್ನ್ ಗಿಫ್ಟ್ಸ್ ಅಂತ ಕೊಡ್ತಾರಲ್ಲ, ಅಂದ್ ಕವರು ಹೋಗ್ರದಿಲ್ಲ, ಇವ್ ಅಪ್ಪಡಿಗೆ ಕೊಂಡು ಅವನಿಗೆ. ಅವನೇನು ಮಾಡ್ತಾನೆ, ಹೊಸದಲ್ಲ, ಏನು ಕವರಿನ್ ತೆಗ್ದಿಲ್ಲ ಅದು, ಆದ್ರೂ ಅದನ್ನ kg ಲೆಕ್ಕದಲ್ಲಿ ಹಾಕ್ತಾನ. ಮತ್ತೆ ಮಿಕ್ಕಿದ್ದು ಬೀದಿಯ ಚಚ್ಚಿಬಿಟ್ಟು ಪುಡಿ ಮಾಡಿ ಹಾಕಿ ಲೆಕ್ಕದಲ್ಲ. ಅದನ್ನ ಅವರೇ ರೀಸೈಕಲ್ ಮಾಡಿದ್ರೆ ದುಡ್ಡು ಬರೋಲ್ವೇ ಅವ್ರಿಗೆ? ಇಲ್ಲ, ಯಾರು ತಂದು ಕೊಟ್ರು, ಅವ್ರಿಗೆ ಇನ್ನೇನೋ ಬೇಕು, ಅದ್ರದ್ದು ಕಾಸ್ಟ್ ಅದ್ರದ್ದು ಮಾಡೋದು ವ್ಯರ್ಥವಾಗಿ ಮಧ್ಯದಲ್ಲಿ ವೇಸ್ಟ್ ಆಫ್ ಇದು ಎಲ್ಲ. ಇದು ಎಲ್ಲೋ ನೋಡಿದ್ ನೆನ್ಪು. ಅದು ಯಜಮಾನಕ್ಕೂ ಜ್ಞಾಪಕ ಹೋಯ್ಕಿರೋದು, ಹೆಂಗನಕ್ಕೂ ಪಾರು ವಿಚಾರಿಸ್ತಾರೆ. ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಬೋತ್. ಇಪ್ಪ ಹಿಂದೆ ಎಲೆಕ್ಟ್ರಿಕ್ ಕಾಯಿಲ್ ಇತ್ತು, ಚೆನ್ನಾಗಿದೆ, ಇಟ್ಸ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ನಾನು ಅದಕ್ಕೆ ಯಾರನಕ್ಕೂ ಸಿಕ್ನಾಕ್ ಹತ್ಪಂಡ್ಲ. ನಾವು $70 ಇತ್ಕೊಂಡ್ರದೆ ಎನ್ನಾಗ ಎದ್ಯಾನಕ್ಕೂ ವೃದ್ಧಾಶ್ರಮತ್ಕೋಯ್ತು ಕುಡ್ತಾಕ ಅವಾಳು ಉಪಯೋಗ ಮಾಡ. ಬ್ರೆಡ್ ಟೋಸ್ಟರ್ ನಾವು ಉಪಯೋಗಿಸಲ್ಲ, ಯಾವಾಗ್ಲೂ ತೆಗೆದಿಟ್ಟಿದ್ದಿದೆ. ಈ ತರದ್ದು ಈ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳು ಅದು ಇದು ಯಾವ್ಯಾವ್ದು ಉಪಯೋಗಿಸಿಲ್ವೋ ಇಂಥದ್ದನ್ನೆಲ್ಲದನ್ನು ರೀಸೈಕ್ಲಿಂಗ್. ಎಲ್ಲೋ ಒಂದ್ ಕಡೆ ಅದ್ರ ಉಪಯೋಗ ಆದ್ರೆ ಸಾರ್ಥಕತೆ. ಈಗೆಲ್ಲ ಏನಿಲ್ಲ. ನಾವೆಲ್ಲ ಹಳೆ ಕಾಲದವರು, 18th century. ಇವರು ಮೊಬೈಲ್ $30,000, 2 ವರ್ಷ 3 ವರ್ಷ ಆಚೆ ತುಳ್ತಾ ಬಿಸಾಡ. $30,000 ನೀವು ಹರಟೆ ಹೊಡೆದಿದ್ದಕ್ಕೆ 3 ವರ್ಷದಲ್ಲಿ. ಅದು ಇಟ್ ಕೆನಾಟ್ ಬಿ ಯೂಸ್ಡ್. ಇಲ್ಲ, ಆದ್ರಿಂದ ಇನ್ನೊಂದು ತಗೊಳ್ಳಿ, ಅದಕ್ಕೆ ಎಕ್ಸ್ಚೇಂಜ್. ಒಂದಕ್ಕೊಂದಕ್ಕೆ ಹೇಗ್ ಮಾಡಿದ್ದಾರೆ. ಈ ರೀತಿ ಏನು ಅಂದ್ರೆ ಬಹಳ ಸಂಕೀರ್ಣ ಮಾಡ್ತಾ ಇದ್ದಾರೆ. ಹಿಂದೆ ಎಲ್ಲ ಈಗ ಒಂದು ಸೂಯಿಂಗ್ ಮಿಷನ್, ಒಂದು ಐರನ್ ಬಾಕ್ಸ್ ಇದ್ರೆ ಅವ್ರ ಲೈಫ್ ಟೈಮ್. இப்போ அப்படி இல்ல, 2 வருஷம் யூஸ் பண்ணியா ஆச்சு, இட் had given its service, throw it off. ಪೆರಿ ಪಾತ್ರೆಗೆ ಹಾತುಳ್ಳೆ ಎಲ್ಲ ಎಕ್ರಾಯಿನಿಂದ. ಅಯ್ಯೋ ಅದೆಲ್ಲ ಎಲ್ಲಿ ಉಪಯೋಗಿಸಲ್ಲ. ಇದೊಂದು ಇದು ಯಾವನೋ ಸೇಲ್ಸ್ ನೌನ್ ಮಾಡಿರೋ ಕೆಲಸ. 6 ತಿಂಗಳು ಯಾವ್ದಾದ್ರು ಒಂದು ವಸ್ತುವನ್ನು ನೀವು ಉಪಯೋಗಿಸ್ತಾ ಇದ್ರೆ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಯು, ಥ್ರೋ ಇಟ್ ಆಫ್. ನಿಮ್ಗೆ ಆಮೇಲೆ ಬೇಕಾದ್ರೆ ಪರ್ಚೇಸ್ ಇಟ್ ಅಗೇನ್. ಈ ತರದಲ್ಲಿ ಅದಕ್ಕೆ ಯಾರೋ ಪೋಟಿನ್ ಪಾತಿಂದೆ ನಾನು ದೇವ್ ಗಾಟ್ ಎ ವೆಹಿಕಲ್ ಆಲ್ಸೋ. ಒಂದು ಠಾತ್ ಬಂದೆ ಎಣ್ಣೆನ ಇಕ್ರದೆಲ್ಲ ತಿವೆಂಕೆಣ್ಣೆ ಅದಕ್ಕೆ మనకు రీయూజబుల్ అన్నాక దే విల్ సే సమ్ ఇత్తಳ್ತಾರೆ. ಅಪ್ಪಡಿ ಯಾರೋ ಎಕ್ಸ್ಪೀರಿಯನ್ಸ್. ನಾನು ಎಲ್ಲ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲದನ್ನು ಐ ಗೇವ್ ಇಟ್ ಫಾರ್ ರೀಸೈಕ್ಲಿಂಗ್ ಅಂಡ್ ಐ ಗಾಟ್ ದಿಸ್ ಅಮೌಂಟ್ ಅಂತ. ಅದು ಯಾವ್ದೋ ಒಂದು ಸದುಪಯೋಗ ಮಾಡ್ಕೋಬಹುದು. ಅದು ಇನ್ನೆಲ್ಲೋ ಒಂದ್ ಕಡೆ ಉಪಯೋಗ ಆಗತ್ತೆ. ಹೀಗೆ ಬಲ ಮುಂದೆ ಇನ್ನಾಕಿಂಗೆ ರಥಗಂ ಸಹಸ್ರಬಂಧುರಂ ರಥಗಂ ಸಹಸ್ರಬಂಧುರಂ ರಥಗಂ ಸಹಸ್ರಬಂಧುರಂ ಪುರಶ್ಚಕ್ರಗಂ ಸಹಸ್ರಾಶ್ವಂ ಚಕ್ರಗಂ ಸಹಸ್ರಾಶ್ವಂ ಚಕ್ರಗಂ ಸಹಸ್ರಾಶ್ವಂ ಆಸ್ಥಾಯ ಯಾಹಿನೋ ಬಲಿಂ ಆಸ್ಥಾಯ ಯಾಹಿನೋ ಬಲಿಂ ಆಸ್ಥಾಯ ಯಾಹಿನೋ ಬಲಿಂ ಯಸ್ಮೈ ಭೂತಾನಿ ಬಲಿಮಾವಹಂತಿ ಯಸ್ಮೈ ಭೂತಾನಿ ಬಲಿಮಾವಹಂತಿ ಯಸ್ಮೈ ಭೂತಾನಿ ಬಲಿಮಾವಹಂತಿ ಧನಂ ಗಾಭೋ ಹಸ್ತಿ ಹಿರಣ್ಯಮಶ್ವಾನೇ ಗಾವೋ ಅಸ್ತಿ ಹಿರಣ್ಯಮಶ್ವಾನೇ
धनं गावो अस्ति हिरण्यमश्वान् असामसुमतौ यज्ञस्य असामसुमतौ यज्ञस्य असामसुमतौ यज्ञस्य श्रियं बिभ्रतो नमुखीं विराजम् श्रियं बिभ्रतो नमुखी विराजन् श्रियं बिभ्रतो नमुखीं विराजन् सुदर्शने च क्रौञ्चे च सुदर्शने च क्रौञ्चे च सुदर्शने च क्रौञ्चे च मैनागे च महागिरौ मैनागे च महागिरौ मैनागे च महागिरौ सतद्वाट्टारगमन्ता शरद्वाट्टारगमन्ता शरद्वाट्टारगमन्ता सगंहार्यं नगरं तव सगंहार्यं नगरं तव सगंहार्यं नगरं तव इति मंत्र आह इति ಮಂತ್ರ ಯಾವುದು ಮಂತ್ರವಾಗುತ್ತೆ? ಮನನ ತ್ರಾಯತೆ ಇತಿ ಮಂತ್ರ. ಶ್ಲೋಕಗಳು ಇವುಗಳನ್ನ ಮಂತ್ರ ರೂಪದಲ್ಲಿ ಅಂತಂದಾಗ ಉಪದೇಶ ತಗೊಂಡು ಅದಕ್ಕೆ ಸ್ವಾಹಾಕಾರ ಓಂಕಾರದ ಜೊತೆಗೆ ಮಾಡಿದಾಗ ಅದು ಆಯಾಯ ದೇವತೆಯನ್ನು ಉದ್ದೇಶಿಸಿ ಹೇಳುವಂತಹದ್ದಾಗುತ್ತೆ. ಇತಿ ಮಂತ್ರ ಆಹ. ಇಲ್ಲಿ ಮೇಲೆ ಸ್ವಲ್ಪ ಏನಾದ್ರು ಕೆಳಗಡೆ ಇದನ್ನ ಸ್ಟಾರ್ಟ್ ಕೊಟ್ರು ಶಕ ಬೇಡ, ಸತದ್ವಾರ. ಸತತ್ ಹಾ, ಶಕಾರ ಬೇಡ, ಅದು ಸಕಾರವೇ ಸರಿ. ಗೊತ್ತೈತೆ? ಇದು ಇನ್ನೊಂದಷ್ಟು ಕನ್ಫ್ಯೂಷನ್ ಮಾಡೋದು. ಈ ಗಂಗಾಧರ್ ಶಾಸ್ತ್ರಿ ಯಾವ್ದೋ ಪಾಠಾಂತರ ಹಾಕಿದ್ದಾರೆ, ಇಟ್ ಈಸ್ ರಾಂಗ್. ಹೊಡೆದಾಗ್ಬಿಡಿ, ಅದು ಶಕಾರ ಬೇಡ ಅಲ್ಲಿ. ಸತದ್ವಾಟ್ಟಾರಗಮಂತವಾಟ್ಟಾರ ರಕಾರ ಕುದಾತ ಸತದ್ವಾಟ್ಟಾರಗಮಂತ ಇತಿ ಮಂತ್ರ ಆಹ. ಕಲ್ಪೋತ ಊರ್ಧ್ವಂ ಕಲ್ಪೋತ ಊರ್ಧ್ವಂ ಕಲ್ಪೋತ ಊರ್ಧ್ವಂ ಯದಿ ಬಲಿಕಂ ಹರೇತ್ ಯದಿ ಬಲಿಕಂ ಹರೇತ್ ಯದಿ ಬಲಿಕಂ ಹರೇತ್ ಹಿರಣ್ಯನಾಭಯೇ ಭಿತುದಯೇ ಕೌಬೇರಾಯಂ ಬಲಿಃ ಹಿರಣ್ಯನಾಭಯೇ ವಿದುರಯೇ ಕೌಬೇರಾಯಂ ಬಲಿಃ ಹಿರಣ್ಯನಾಭಯೇ ವಿದುರಯೇ ಕೌಬೇರಾಯಂ ಬಲಿಃ. ಈ ಪ್ರಕ್ಷಿಪ್ತ ಅನ್ನೋದ್ರ ಬಗ್ಗೆ ಹಿಂದೆ ಒಂದ್ಸಲಿ ಹೇಳಿದ್ದೆ, ಜ್ಞಾಪಕ ಇದೆಯಾ? ಏನ ಪ್ರಕ್ಷಿಪ್ತ ಅಂದಾಗ ಪ್ರಕ್ಷಿಪ್ತ ಸರ್ಗಗಳು ನೆನಪಾಗತ್ತಾ? ಇನ್ನೇನ್ ಹೇಳ್ತೀನಿ, ಜ್ಞಾಪಕ ಇಟ್ಕೋಬೇಕು. ಹೇಳಿದ್ ನೆನಪು ನನಗೆ ಚೆನ್ನಾಗಿದೆ. ರಾಮಾಯಣದಲ್ಲಿ 3 ಪಾಠಗಳಿದೆ. ಒಂದು ಕಲ್ಕತ್ತಾ ಎಡಿಷನ್, ಇನ್ನೊಂದು ಬಾಂಬೆ ಎಡಿಷನ್, ಇನ್ನೊಂದು ಮಡ್ರಾಸ್ ಎಡಿಷನ್. ಒಂದೊಂದಕ್ಕೂ 30% ಡಿಫರೆನ್ಸಸ್ ಇದೆ. ಮತ್ ಯಾವ್ದು ಸರಿ? ಹಾಗಾದ್ರೆ ನಾನು ಅನಂತರಂಗಾಚಾರ್ಯನ್ ಕೇಳಿದೆ, 3 ಸರಿ ಅಂದ್ರು ಅವರು. ಹೆಂಗ್ 3 ಸರಿ? ಮಡ್ರಾಸ್ ಎಡಿಷನ್ಗೆ ಬಾಂಬೆ ಎಡಿಷನ್, ಕಲ್ಕಟಾ ಎಡಿಷನ್ ರಾಮಾಯಣವೇನೆ. ಈಗ ಭಾರತ ದರ್ಶನದ ರಾಮಾಯಣ ಪುಸ್ತಕ ಪಾರಾಯಣಕ್ಕೆ ಇಟ್ಕೊಂಡ್ರೆ, ಈಗ ನವರಾತ್ರಿ ಶುರುವಾಗತ್ತೆ, ಪಾರಾಯಣ. ಇಲ್ಲ NR ಕಾಲೋನಿ ರಾಮಾಯಣ, NR ಕಾಲೋನಿ ರಾಮ ಮಂದಿರದವ್ರು ಪಬ್ಲಿಷ್ ಮಾಡಿದ್ದು ರಾಮಾಯಣ ಇದೆ. ಗೀತಾ ಪ್ರಶ್ನವ್ರು ಮಾಡಿದ್ದಿದೆ. ನೀವು ಅದಕ್ಕೂ ಇದಕ್ಕೂ ಇಟ್ಕೊಂಡು ಕಂಪೇರ್ ಮಾಡಿ ನೋಡಿ, ಡಿಫ್ರೆನ್ಸಸ್ ಇದೆ ಶ್ಲೋಕಗಳಲ್ಲಿ. ಈಗ ಅಮಲ ಅಂತಿದೆ, ನಿರ್ಮಲ. ಅಮಲಾಗೂ ನಿರ್ಮಲಾಗೂ ಏನ್ ವ್ಯತ್ಯಾಸ? ಎರಡು ಸೇಮ್. ಮಲ ಇಲ್ಲದದ್ದು ಅಮಲ, ನಿರ್ಮಲ. ಸೊ ಅಮಲ ಅನ್ನೋ ಬದಲು ನಿರ್ಮಲ ಅಂತ ಸೇರಿಸ್ತೀನಿ. ಇದು ಯಾರೋ ತರಲೆ ಕೆಲಸ ಮಾಡಿದ್ದು ಕೆಲವರು, ಕಿಡಿಗೇಡಿಗಳು ಅಂತ. ಅದ್ಯಾಕೆ? ನಮ್ದೊಂಚೂರು ಇರ್ಲಿ ಅಂತ ಏನೋ ಮಾಡೋಕ್ ಹೋಗೋದೆ. ಹಾಗೆ ಬಂದಿರೋದು ಪ್ರಕ್ಷಿಪ್ತ. ಈಗ ಶಕಾರ ಹೇಳಿದ್ರಲ್ಲ, ಈ ಹಳೆ ಪುಸ್ತಕಗಳಲ್ಲಿ ಇಲ್ಲ ಅದು. ನೋ ಪಾಠಾಂತರಗಳು. ಈ ಸುದರ್ಶನ ಸ್ತೋತ್ರ ಇದೆಯಲ್ಲ, ಅದ್ರಲ್ಲಿ ಎಷ್ಟು ಡಿವಿಯೇಷನ್ಸ್ ಗೊತ್ತಾ? ನಿಜ ಪದ ಪ್ರೀತ ಸದ್ಗುಣ, ನಿಜ ಪದ ಸ್ಫೀತ ಷಡ್ಗುಣ, ನಿಗಮ ನಿರ್ವ್ಯೂಢ ವೈಭವ. ಅದಕ್ಕೆ ಬೇರೆ ಬೇರೆ ಪದಗಳು, ಅದೇ ಅರ್ಥ ಬರುತ್ತೆ.
ಆದ್ರೆ ವೇದಾಂತ ದೇಶಿಕರು ಬರ್ದಿದ್ಯಾವ್ದು? ಅದ್ ಯಾಕೆ ಈ ಕಡೆ ಡಿವಿಯೇಷನ್ಸ್ ಬರ್ಬೇಕು? ಈಗ DVG ಮಂಕುತಿಮ್ಮನ ಕಗ್ಗ ಬರೆದ್ರು, 4 ಲೈನು ಕನ್ನಡದಲ್ಲಿ ಸೇರಿಸಿ, ನಾನು 4 ಲೈನ್ ಸೇರಿಸ್ಬಿಟ್ಟು ಮಂಕುತಿಮ್ಮ ಅಂತ ಅದೊಂದು ಸೇರಿಸ್ಬಿಡೋದು ಅದ್ರೊಳಗೆ. ದೀಸ್ ಆರ್ ಆಲ್ಡ್ ಪ್ರಕ್ಷಿಪ್ತ ಅಂತ, ಇಲ್ದೆ ಇರೋದಂತ ಸೇರಿಸ್ಬಿಡೋದು. ಈ ತರದ ಕೆಲಸ ಹಿಂದೆ ಕೂಡ ಆಗಿದೆ. ದಿವ್ಯ ಪ್ರಬಂಧ ಅದಕ್ಕೂ ಕೂಡ ಇದಾಗತ್ತೆ ಅಂತ ಹೇಳೇನೆ ವೇದಾಂತ ದೇಶಿಕರ ಕಾಲದಲ್ಲೇನೆ ಇವೈ 4000 ಅಡಿಯೋಂಗಳ್ வாழ்ವೆ ಪ್ರಬಂಧ ಸಾರ. ಅದರಲ್ಲಿ ಯಾವ ಆಳ್ವಾರೋ, ಯಾವಾಗ ಅವ್ರು ಹುಟ್ಟಿದ್ದು, ಅವ್ರದ್ದು ಏನ್ ಕಾಂಟ್ರಿಬ್ಯೂಷನ್, ಆ ಪ್ರಬಂಧಕ್ಕೆ ಏನ್ ಹೆಸರು, ಎಲ್ಲವನ್ನು ಬರೆದು ಹೇಗೆ ಲೆಕ್ಕ 4000 ಅನ್ನೋದನ್ನ ಮಾಡಿಟ್ಟಿದ್ದಾರೆ. ಸೊ ಇವಾಗ ಯಾರು ಒಂದು ಅಕ್ಷರ ಸೇರ್ಸೋಕ್ ಆಗಲ್ಲ ಅಲ್ಲಿ. ವೇದ ಹಾಗಿತ್ತು, ಯಾವ ಒಂದು ಡಿವಿಯೇಷನ್ಸ್ ಇಲ್ಲದೆ ಸರಿಯಾಗಿ. ಏನು ಅಂದ್ರೆ ಮತ್ತೆ ಪಾಠಾಂತರಗಳಿಗೆ ಬಂತು, ಒಂದು ದ್ರಾವಿಡ ಪಾಠ, ಇನ್ನೊಂದು ಆಂಧ್ರ ಪಾಠ. ಸ್ಮಾರ್ತರು ಆಂಧ್ರ ಪಾಠ, ಅವ್ರೇನು ಅಸ್ಮಾರ್ತರು ಶಿವ, ಇದು ಅಹಂ ಬ್ರಹ್ಮಾಸ್ಮಿ ಈ ಕಾನ್ಸೆಪ್ಟ್ಗಳು ಜಾಸ್ತಿ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ತಿರುಗಿಸ್ಬಿಟ್ರು. ಈಗ ನಮ್ಮ ದ್ರಾವಿಡ ಪಾಠದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದ ಇಲ್ಲ. ಯೋ ಹಮಸ್ಮಿ ಬ್ರಹ್ಮ ಅಹಮಸ್ಮಿ ಅಹಂ ಏನೋ ಮಾಂಜುಹೋಮಿ ಸ್ವಾಹ ಮುಂದಕ್ಕೆ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದ ಇಲ್ಲಿಲ್ಲ. ಹಾಗೇನೆ ಈ ತಸ್ಯಂ ವಿದುಷ ಇರ್ತೀವಲ್ಲ, ಅದರಲ್ಲಿ ಸತ್ರಂ ಅನ್ನೋದು 2 ಸಲ ಹೇಳೋಲ್ಲ ನಾವು. ಆಂಧ್ರ ಪಾಠದಲ್ಲಿ ಇದೆ ಅದು. ಈ ಶ್ರೀನಿವಾಸ್ ಗೋಪಾಲು ಆ ಪುಸ್ತಕ ಮಾಡೋದಲ್ಲ, ಶಾಕ್ತುಮರೆ, ಆ ಪುಸ್ತಕ ಕೊಟ್ಟಿದ್ರು ನನಗೆ, ನಾನೆಲ್ಲ ಕರೆಕ್ಷನ್ ಆಗಿ ಕೊಟ್ಟಿದ್ದೆ. ಆಮೇಲೆ ಮತ್ತಿನ್ನೊಂದ್ಸಲಿ ಮಾಡ್ಬೇಕಾದ್ರೆ ಅಗೇನ್ ದ ಮಿಸ್ಟೇಕ್. ಫಸ್ಟ್ ಎಲ್ಲ ಶುದ್ಧವಾದ ಪ್ರತಿ ಇತ್ತು ಅದು. ಈ ಶ್ರೀ ಸೂಕ್ತದಲ್ಲಿ ಆರ್ದ್ರಾಂ ಯಕ್ಕರಿಣಿಂ ಯಷ್ಟಿಂ ಪಿಂಗಲಾಂ ಪದ್ಮ ಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. 2ನೇದು ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಉಭಯ ವೇದಾಂತ ಸಭಾ ಪುಸ್ತಕ ನೋಡಿ, ಪಂಚಸೂಕ್ತಗಳು ಶುದ್ಧವಾಗಿದೆ. ಈ ಶ್ರೀನಿವಾಸ್ ಗೋಪಾಲ್ ಹಾಕಿದ್ದು ಈ ಆಂಧ್ರ ಪಾಠದಲ್ಲಿ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಯಕ್ಕರಿಣೀಮು ಪುಷ್ಕರಿಣೀಮು 2 ಚೇಂಜ್. ಮೊದಲು ಸೂರ್ಯ ಹೇಳಿ ಆಮೇಲೆ ಚಂದ್ರ ಹೇಳ್ತಾರೆ. ಇದು ಆಂಧ್ರ ಪಾಠ. ಇದು ಗಮನಿಸಬೇಕಾದದ್ದು. ದ್ರವಿಡ ಪಾಠ, ಆಂಧ್ರ ಪಾಠ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ನಮ್ದು ಯಾವ್ದು? ಕೃಷ್ಣ ಯಜುರ್ವೇದ. ಗೊತ್ತಾ ಏನು ಶುಕ್ಲ ಕೃಷ್ಣ ವ್ಯತ್ಯಾಸ? ವೈಶಂಪಾಯನ ವೇದವ್ಯಾಸನಾಗಿ ಋಗ್ವೇದವನ್ನು ಪೈಲ, ಯಜುರ್ವೇದ ವೈಶಂಪಾಯನಿಗೆ ಜೈಮಿನಿ, ಸಾಮ ಇವೆಲ್ಲ ಅವನಿಗೆ ಹೇಳದ ಎಲ್ಲದನ್ನು. ಈ ಗುರುಗೆ ಒಂದು ಗೋ ದೋಷ ಬಂತು, ಗೋಹತ್ಯಾ ದೋಷ. ಅದ್ರ ಪರಿಹಾರಕ್ಕೆ ಶಿಷ್ಯರನ್ನೆಲ್ಲ ನೀವೆಲ್ಲ ಇದನ್ನ ಪಾರಾಯಣ ಮಾಡೋಣ ಅಂತ. ಅಷ್ಟರಲ್ಲಿ ಈ ಯಾಜ್ಞವಲ್ಕ್ಯ ಇದ್ದವನ, ಗುರುಗಳೇ ಇದಕ್ಕೆಲ್ಲ ಅವರೆಲ್ಲ ಯಾಕೆ, ನಾನೊಬ್ಬ ಸಾಕು, ನಾ ಮಾಡ್ತೀನಿ ಅಂತ. ಇದು ಅಹಂಕಾರದಿಂದ ಹೇಳಿದ ಮಾತು. ಗುರುಗಳು ನೋಡಿದ್ರು, ಹಿ ಕುಡ್ ಬೇಕೌಟ್, ಓಹೋ ನನ್ ಬಿಟ್ರಿಲ್ಲ, ನಾನೇ ಎಲ್ಲ ಅನ್ನೋ ತರದಲ್ಲಿ ಹೇಳಿದ್ನಲ್ಲ, ನೀನ್ ಎಲ್ಲ ಸರ್ವಜ್ಞನಾದ್ರೆ ನನ್ನ ಹತ್ರ ಶಿಷ್ಯವೃತ್ತಿ ಬೇಡ, ನೀವ್ ಹೋಗು ಅಂತ ಅಂದ್ರು. ಸರಿ ಹೋಗ್ತೀನಿ ಇಂದ, ನಾನು ಕಲ್ಸ್ಕೊಟ್ನಲ್ಲ ಅದನ್ನ ಇಟ್ಟು ಬಿಟ್ಟು ಹೋಗು ಅಂತ. ವೇದವನ್ನ ಅವನು ಕಕ್ಕದ. ಈ ಬೇರೆ ಶಿಷ್ಯರು ತಿತ್ತಿರಿ ಪಕ್ಷಿಯ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರು, ಅವನ ವಮನವನ್ನ. ಅದಕ್ಕೆ ಇದು ಕೃಷ್ಣ ಯಜುರ್ವೇದ ಅಂತ ಆಯ್ತು. ಆಮೇಲೆ ಆ ಯಾಜ್ಞವಲ್ಕ್ಯ ಏನ್ ಮಾಡದ ಗೊತ್ತಾ, ಸೂರ್ಯನನ್ನು ಕುರಿತು ಉಪಾಸನೆ ಮಾಡಿ ಸೂರ್ಯನಿಂದ ಯಜುರ್ವೇದ ಪಡೆದ ಅವನು. ಅದಕ್ಕೆ ಅದು ಶುಕ್ಲ ಯಜುರ್ವೇದ, ಇದು ಕೃಷ್ಣ ಯಜುರ್ವೇದ. ಇದು ಹಿನ್ನೆಲೆ ಕಥೆಗಳು ಅದು ಇದೆಲ್ಲ ಬರುವಂತದ್ದು. ಏನು ಸಂದೇಶ ಅಂದ್ರೆ ಅಹಂಕಾರ ಬೇಡ, ಗುರುಗೆ ತಿರುಮಂತ್ರ ಹೇಳುವಂತದ್ದು. ನಮ್ ಗುರುಗಳೇ ಸರಿಯಾಗಿ ಹೇಳೋಲ್ಲ ರೀ, ನಾನ್ ಪರ್ಫೆಕ್ಟ್ ಆಗಿ ಹೇಳ್ತೀನಿ, ಈ ಮಟ್ಟಿಗೆ ಬರುವಂತದ್ದು. ಆ ಆಟಿಟ್ಯೂಡ್ ಇಟ್ಕೊಂಡ್ರೆ ನಿಜವಾಗ್ಲೂ ಅವನು ಹಾಳಾಗ್ತಾನೆ ಅಷ್ಟೇ, ಉದ್ಧಾರ ಆಗೋದಿಲ್ಲ. ಯಾವುದೋ ಒಂದು ಸಂದರ್ಶನ ನೋಡ್ತಾ ಇದ್ದೆ ಬಹಳ ಹಿಂದೆ. ನೃತ್ಯವನ್ನು ಅಭ್ಯಾಸ ಮಾಡಿದ್ದು ಟೀಚರ್ ಹತ್ರ, ಪುರುಷ ಅವನು. ನಮ್ಮ ಟೀಚರು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂತ ಅವನ ಅಡಾಸಿಟಿ ನೋಡಿ. ನಾನು ಆಮೇಲೆ ಇನ್ನೊಬ್ರ ಹತ್ರ ಕಲ್ತೆ ಅಂತ. ಗುರುಂ ಪ್ರಕಾಶೀಯತೆ ಧೀಮಾನೆ. ಗುರುವಿನಲ್ಲಿ ದೋಷವನ್ನು ಕಂಡು ಹಿಡಿಯೋಕ್ ಹೋದ್ರೆ
ಅದಕ್ಕೆ ಗಾದೆ ಬಂದಿರೋದು, ಗುರುಗೆ ತಿರುಮಂತ್ರ ಕಳ್ಸಿಕೊಟ್ಟ ಇವನು ಅಂತ. ಏನು ಗುರುಗೆ ತಿರುಮಂತ್ರನೋ? ಗುರುವಿನ ಬಗ್ಗೆ ಆ ಗೌರವ, ಏನನ್ನ ಕೊಟ್ಟು ಅವನ ಋಣದಿಂದ ಬಿಡುಗಡೆ ಆಗುವುದಕ್ಕೆ ಸಾಧ್ಯವಾಗತ್ತೆ. ಇವೆಲ್ಲ ಎಚ್ಚರಿಕೆಯ ಸಂದೇಶಗಳು. ಎಲ್ಲ ನೀವೆಲ್ಲ ಕಲೀರಿ. ಮುಂದಕ್ಕೆ ಏನ್ ಮಾಡ್ಬೇಕು? ನೀವು ಕಲಿಸ್ಬೇಕು. ಬ್ರಾಹ್ಮಣನಿಗಿದು ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯಗಳು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಷಟ್ಕರ್ಮ ನಿರತ ಬ್ರಾಹ್ಮಣಾಹ. ಬರೀ ವೇದ ಕಲಿಯೋದಷ್ಟೇ ಅಲ್ಲ, ಕಲಿಸ್ಬೇಕು. ಆ ಕಲಿಸೋದಕ್ಕೆ ನೀವು ಶುರು ಮಾಡಿದ ತಕ್ಷಣ ಇವಾಗ ನಾನ್ ಗುರು, ನಾನ್ ಇನ್ಯಾರನ್ನ, ಈ ತರದ್ದೆಲ್ಲ ನಾವು ನೋಡ್ತೀವಿ. ಮಾಮ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಟೈಮೇ ಆಗೋಲ್ಲ ನನಗೆ ಕ್ಲಾಸು ಬಂದ್ಬಿಡುತ್ತೆ. ನಾನ್ ನೋಡಕ್ ಯಾಕೆ ಇವಾಗ ಗುರುಗಳು ಅವ್ರ ಶಿಷ್ಯರು ಅನ್ಸ್ಕೊಳಕ್ ಇಷ್ಟ ಇಲ್ಲ, ಶಿಷ್ಯರಾಗಿ ಇರೋಕ್ ಇಷ್ಟ ಇಲ್ಲ. ಎಲ್ಲ ಪುರುಷರಾಗ್ಲಿ ಸ್ತ್ರೀ ಆಗ್ಲಿ ಇದೆಲ್ಲ ಅನುಭವಗಳು. ತುಂಬಾ ಸಂತೋಷ. ಇಲ್ಲ ಬರ್ಬೇಕು ಅನ್ಕೊಳ್ತೀನಿ, ಟೈಮೇ ಆರ್ದಿಲ್ಲ ಮಾಮ. ಒಂದು ಗುರುಗಳನ್ನ ನೋಡೋಕೆ ಟೈಮ್ ಇಲ್ಲ ಅವರಿಗೆ. ಯಾಕೆಂದ್ರೆ ದೇ ಆರ್ ಸೋ ಬಿಸಿ. ಅವ್ರು ಹೇಳೋ ಆಟಿಟ್ಯೂಡ್, ಮಾಮ ನಿಮ್ಮಿಂದಾನೇ ಕಲ್ತಿದ್ದು, ಎಲ್ಲ ನಿಮ್ಮಿಂದಾನೇ ಹೇಳುಬಿಟ್ಟು ಅಷ್ಟೇ ಬಾಯಿನಲ್ಲಿ. ನಿಜವಾಗ್ಲೂ ಇದೆಯೋ? ಇವೆಲ್ಲ ಲೋಕದಲ್ಲಿ ನೋಡುವಂತದ್ದು. ಅದರಿಂದ ಪಾಂಡಿತ್ಯಂ ಗೃಹೀತ್ಯ ಬಾಲ್ಯೇನ ತಿಷ್ಟಾಸೆ. ವಿದ್ಯೆ ಪಂಡಿತ ಅನ್ಬೇಕಾದ್ರೆ, ಪಂಡ ಅಂದ್ರೆ ವಿದ್ಯೆ, ಅದನ್ನು ಕಲಿಬೇಕು. ವಿದ್ಯೆ ಇರೋದು ಕಲಿಯೋದಕ್ಕೆ. ಆದ್ರೆ ಕಲಿತೆ ನಾನು ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಒಂದ್ ಗಾದೆ ಬೇರೆ. ಅರ್ಧಂಬರ್ಧ ತಿಳಿಯೋದು ನಾನ್ ಬಿಟ್ರಿ ಇಲ್ಲ, ಅವನೇನ್ ಮಹಾ ಹೇಳೋದು, ನಂಗೆ ಗೊತ್ತು. ಇವೆಲ್ಲ ಯಾಕೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಎಚ್ಚರಿಕೆಯಿಂದ ಇರಿ. ಇಟ್ಸ್ ವೆರಿ ವೆರಿ ಕೀ. ಇದು ನಾವು ಶಿಷ್ಯರಾಗಿ ಇರೋಣ ಜೀವನದ ಕಡೆ ಉಸಿರಿನ ತನಕ. ಯಾಕೆಂದ್ರೆ ಕಲಿಯೋದು ಯಾವಾಗ ಮುಗಿಯೋದ? ಟು ದ ಲಾಸ್ಟ್ ಬ್ರೆತ್ ಆಫ್ ಯುವರ್ ಲೈಫ್ ದೇರ್ ಇಸ್ ಟು ಲರ್ನ್. ಅಂಡ್ ಆರ್ ಯು ಕಂಪ್ಲೀಟ್ ಇನ್ ದಟ್? ಪೂರ್ಣತೆಯ ಕಡೆಗೆ ಹೋಗೋದಷ್ಟೇ ಜೀವನದಲ್ಲಿ ಗುರಿನೇ ಹೊರತು ಪರಿಪೂರ್ಣರು ಯಾರು ಅಲ್ಲ. ಅವನೇನಾದ್ರು ಪೂರ್ಣ ಅಂತ ಅನ್ಕೊಂಡ್ರೆ ಅವನು ಮೂರ್ಖ, ಬಿದ್ದ ಆಳಕ್ಕೆ ಅವನು ಉದ್ಧಾರ ಆಗೋದಿಲ್ಲ. ಇವೆಲ್ಲ ಗುರುವಿನ ಬಗ್ಗೆ ಮತ್ತೆ ವಿದ್ಯೆಯನ್ನು ಕಲಿಯೋದ್ರ ಬಗ್ಗೆ ಇರುವಂತಹದ್ದು. ಕಲಿಬೇಕು, ಕಲಿಸ್ಬೇಕು. ಕಲಿಸೋದ್ರಲ್ಲಿ ಏನಿದೆ ಅಂದ್ರೆ, ನಾವು ಕಲಿಬೇಕಾದ್ರೆ ಇಷ್ಟು ಸೀರಿಯಸ್ ಆಗಿ ನೋಡಿದ್ವೋ ಇಲ್ವೋ? ಈಗ ಹೇಳಬೇಕಾದ್ರೆ ಬೇರೆ ಬೇರೆ ವಿಷಯಗಳು ನಾನು ಕಲಿತಾ ಇದ್ದೀನಿ. ಐ ಆಮ್ ನಾಟ್ ಟೀಚಿಂಗ್. ನಿಮ್ಗೇನೋ ನಾನು ಎಕ್ಸ್ಪರ್ಟು, ನಾ ಹೇಳ್ತಾ ಇದ್ದೀನಿ ಅಲ್ಲ. ದಿಸ್ ಈಸ್ ಎ ಪ್ರೋಸೆಸ್ ವೇರ್ ಐ ಆಮ್ ಲರ್ನಿಂಗ್. ಇಷ್ಟು ನೀಟಾಗಿ ಇದ್ರದನ್ನ, ಯಾಕೆಂದ್ರೆ ಇಲ್ಲಿ ಹೇಳ್ಬೇಕಾದ್ರೆ ನಾನ್ ತಪ್ಪು ಮಾಡಿದ್ರೆ ಐ ಆಮ್ ರೆಸ್ಪಾನ್ಸಿಬಲ್. ಆ ಭಯ ಇರುತ್ತೆ. ಅದರಿಂದ ಸ್ವರದಲ್ಲಿ ವ್ಯತ್ಯಾಸ ಬೇಡ. ಅಲ್ಪ ಪ್ರಾಣ ಮಹಾಪ್ರಾಣಿಗಳು ಸರಿಯಾಗಿ ಬರ್ಬೇಕು. ಯಾಕೆ ಇಷ್ಟೊಂದು ಸ್ಟ್ರೈನ್ ಮಾಡ್ಕೊಳ್ತೀರಿ ಅಂತ ಕೆಲವರು. ಏನೋ ಅಷ್ಟು ಜೋರಾಗಿ ಒತ್ತಿ ಹೇಳೋದು ಬೇಕಾ? ಶ್ರಮ ಆಗಲ್ವೇ ಅಂತಂದ್ರೆ ಅದು ಸರಿಯಾಗ್ಬೇಕು. ಏನು ಕೆಲಸ ನಡೆಸ್ತೀವೋ ಅದು ಪೂರ್ಣ ಸಮರ್ಪಕವಾಗಿ ಆಗ್ಬೇಕು. ದಟ್ ಮೆಸೇಜ್ ಶುಡ್ ರೀಚ್ ದಿ ಪೀಪಲ್. ಏನು ಶೋಚನೀಯ ಅಂದ್ರೆ, ಅಯ್ಯೋ ಎಲ್ಲ ಚೊಳ್ರ ಆಯ್ತಿರ್ತದೆ ಪಂಗೆಣ್ ಪೋಲ ಇಪ್ಪ ಹಂಗೆ ಅನುದಾತ್ತ 2 ಬಂತಲ್ಲ ಹಿಂದಿನ ಇದ್ರಲ್ಲಿ. ಎಷ್ಟು ಜನ ಉಚ್ಚಾರ ಮಾಡ್ತೀರಿ ಅನುದಾತ್ತದಲ್ಲಿ? ಅನುದಾತ್ತ ಕೇಳದೆ ಇದ್ರೆ ಅದು ಪದ ಅಲ್ಲ, ಅದು ಅರ್ಥವೂ ವ್ಯತ್ಯಾಸವಾಗ್ಬಿಡುತ್ತೆ. ವೈ ಇಟ್ ಈಸ್ ಸೋ ಮಚ್ ಇಂಪಾರ್ಟೆಂಟ್. ಒಂದೆರಡು ದಿವಸ ಮಾಡಿದ್ಮೇಲೆ ಇವಾಗ ನಾನೇ ಮಾಸ್ಟ್ರು, ಕೊಡಿ ಯಾವ್ದು ಬೇಕಾದ್ರೆ ನಾವು ಹೊಡಿತೀನಿ. ಈ ಆಟಿಟ್ಯೂಡ್ ಬೆಳೆಸ್ಕೊಂಡ್ರೆ ಉದ್ಧಾರ ಆಗೋದಿಲ್ಲ. ಸೊ ಬಿ ಸೀರಿಯಸ್ ಅಬೌಟ್ ಲರ್ನಿಂಗ್ ಅಂಡ್ ಮಚ್ ಮೋರ್ 100 times more serious than while teaching. 2 ಸಂದೇಶ ಅಧ್ಯಯನ ಅಧ್ಯಾಪನದಲ್ಲಿ. ಹೋಗೋಣ ಮುಂದಕ್ಕೆ. ಏನಾಯ್ತು? ಸರ್ವಭೂತಾಧಿಪತಯೇ ನಮ ಇತಿ. ಸರ್ವಭೂತಾಧಿಪತಯೇ ನಮಃ ಇತಿ. ಸರ್ವಭೂತಾಧಿಪತಯೇ ನಮಃ ಇತಿ. 2 ಮಹಾಪ್ರಾಣಗಳಿದೆ. ಒಂದು ಭೂ, ಇನ್ನೊಂದು ಧಿ. ಅಧಿಪತಯೇ ಅದ್ ಕೇಳಿಸ್ಬೇಕು. ಅಥ ಬಲಿಗಂ ಹೃತ್ವೋಪತಿಷ್ಠೇತ. ಅಥ ಬಲಿಗಂ ಹೃತ್ವೋಪತಿಷ್ಠೇತ. ಅಥ ಬಲಿಗಂ ಹೃತ್ವೋಪತಿಷ್ಠೇತ. ಕ್ಷತ್ರಂ ವೈ ಶ್ರವಣಃ. ಕ್ಷತ್ರಂ ವೈ ಶ್ರವಣಃ. ಕ್ಷತ್ರಂ ವೈ ಶ್ರವಣಃ. ಬ್ರಾಹ್ಮಣ ವಯಜ್ಞ
ವಯಗ್ಗಸ್ಮಃ ಬ್ರಾಹ್ಮಣ ವಯಗ್ಗಸ್ಮಃ ಬ್ರಾಹ್ಮಣ ವಯಗ್ಗಸ್ಮಃ ಪದ ಏನು? ಬ್ರಾಹ್ಮಣ ವಯಂ ಸ್ಮಃ, ನಾವು. ಅಸ್ಮಿ ಅನ್ನೋದಕ್ಕೆ ಪ್ಲೂರಲ್ಲು ಸ್ಮಃ. ಬ್ರಾಹ್ಮಣ ವಯಂ ಸ್ಮಃ. ವಯಂ ಆದ್ಮೇಲೆ ಆ ಸಕಾರ ಇದೆಯಲ್ಲ, ಅದರಿಂದ ಗಕಾರ ಬಂತು. ಮತ್ತೆ ಸಾಕ್ ಮಾವತ್ತು ಸಂಯುಕ್ತ ಅಕ್ಷರ ಇರೋದ್ರಿಂದ ಅಂಕಾರ ಹೋಗ್ಬಿಟ್ಟು ಗಾವತ್ ಬರ್ಬೇಕು. ವಯಗ್ಗಸ್ಮಃ ಸಗ್ಗಸ್ಕಾರ. ಆಕ್ಚುಲಿ ಏನ್ ಪದ ಅದು? ಸಂಸ್ಕಾರ. ಹಾಗೆ ಅಲ್ಲೇ ಹಗಂಸ ಶುಚಿಷತ್, ಹಂಸಃ ಶುಚಿಷತ್, ಹಗ್ಗಸ್ ಬರೋಲ್ಲ ಅಲ್ಲಿ. ಯಾಕೆಂದ್ರೆ ಹಂಸಃ ಸಕಾರ ಇದೆ. ಹಗಂಸ ಶುಚಿಷತ್ ವಸುರಂತರಿಕ್ಷ ಸದ್ಧೋತ ವೇದಿಷ ದತಿಥಿರ್ ದುರೋ ನಸತ್. ಎಲ್ ಬರುತ್ತಿ ಮಂತ್ರ? ಋಷದ್ವರ ಸದೃತ ಸದ್ಯೋಮ ಸದಬ್ಜ ಗೋಜ ಋತಜ ಅದ್ರಿಜ ಬೃಹತ್. ಎಲ್ಲಿ ಬರೋದ? ಅಗಂಸ ಶುಚಿಷತೆ ಉದಕ ಶಾಂತಿನಲ್ಲಿ ಇಲ್ಲ. ತ್ರಿಸುಪರ್ಣ ತ್ರಿನಾಚಿಕೇತ ಅದ್ರಲ್ಲಿ ಬರುವಂತದ್ದು. ಬ್ರಹ್ಮ ಮೇಧವ ಮಧು ಮೇಧವ ಬ್ರಹ್ಮಮೇವ ಮಧು ಮೇಧವ ಆಸಹಸ್ರಾತ್ ಪಂಕ್ತಿಂ ಪುರಂತಿ. ಅದ್ರಲ್ಲಿ ಬರ್ಬೇಕಾದ್ರೆ ಬರುವಂತ ಮಂತ್ರಗಳು. ತ್ರಿಸುಪರ್ಣ ತ್ರಿನಾಚಿಕೇತ. ತ್ರಿನಾಚಿಕೇತ ಕಾಟಕದಲ್ಲಿ ಬರೋದು. ತ್ರಿಸುಪರ್ಣ ಮಂತ್ರ ಯಾವ್ದ್ರಲ್ಲಿ ಬರೋದು? ಮಹಾನಾರಾಯಣ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ಅದ್ರಲ್ಲಿದೆ. ಅಗಂಸ ಶುಚಿಷತ್. ಆ ತ್ರಿಸುಪರ್ಣ 3 ಬರ್ಬೇಕಾದ್ರೆ ಬ್ರಾಹ್ಮಣ ವಯಗ್ಗಸ್ಮಃ. ನಮಸ್ತೆ ಅಸ್ತು ಮಾಹಿಗಂಸೀಃ. ನಮಸ್ತೆ ಅಸ್ತು ಮಾಹಿಗಂಸೀಃ. ನಮಸ್ತೆ ಅಸ್ತು ಮಾಹಿಗಂಸೀಃ. ಅಸ್ಮಾತ್ ಪ್ರವಿಶ್ಯ ನಮಧೀತಿ. ಅಸ್ಮಾತ್ ಪ್ರವಿಶ್ಯ ನಮಧೀತಿ. ಅಸ್ಮಾತ್ ಪ್ರವಿಶ್ಯ ನಮಧೀತಿ. ಅಥ ತಮಗ್ನಿಮಾದಧೀತ. ತಮಗ್ನಿಮಾದಧೀತ. ಅಥ ತಮಗ್ನಿಮಾದಧೀತ. ಯಸ್ಮಿನ್ನೇತತ್ ಕರ್ಮ ಪ್ರಯುಂಜೀತ. ಯಸ್ಮಿನ್ನೇತತ್ ಕರ್ಮ ಪ್ರಯುಂಜೀತ. ಯಸ್ಮಿನ್ನೇತತ್ ಕರ್ಮ ಪ್ರಯುಂಜೀತ. ವಿರೋಧಾ ಭೂಃ. ವಿರೋಧಾ ಭೂಃ. ವಿರೋಧಾ ಭೂಃ. ವಿರೋಧಾ ಭುವಃ. ವಿರೋಧಾ ಭುವಃ. ವಿರೋಧಾ ಭುವಃ. ವಿರೋಧಾ ಸ್ವಃ. ವಿರೋಧಾ ಸ್ವಃ. ವಿರೋಧಾ ಸ್ವಃ. ವಿರೋಧಾ ಭೋರ್ಭುವಃ ಸ್ವಃ. ವಿರೋಧಾ ಭೂರ್ಭುವಃ ಸ್ವಃ. ವಿರೋಧಾ ಭೂರ್ಭುವಃ ಸ್ವಃ. ಸರ್ವೇಷಾಂ ಲೋಕಾನಾಮಧಿಪತ್ಯೇ ಸೀದೇತಿ. ಸರ್ವೇಷಾಂ ಲೋಕಾನಾಮಧಿಪತ್ಯೇ ಸೀದೇತಿ. ಸರ್ವೇಷಾಂ ಲೋಕಾನಾಮಧಿಪತ್ಯೇ ಸೀದೇತಿ. ಅಥ ತಮಗ್ನಿಮಿಂಧೀತ. ತಮಗ್ನಿಮಿಂಧೀತ. ಅಥ ತಮಗ್ನಿಮಿಂಧೀತ. ಯಸ್ಮಿನ್ನೇತತ್ ಕರ್ಮ ಪ್ರಯುಂಜೀತ. ಯಸ್ಮಿನ್ನೇತತ್ ಕರ್ಮ ಪ್ರಯುಂಜೀತ. ಯಸ್ಮಿನ್ನೇತತ್ ಕರ್ಮ ಪ್ರಯುಂಜೀತ. ವಿರೋಧಾ ಭೂ ಸ್ವಾಹಾ. ವಿರೋಧಾ ಭೂಃ ಸ್ವಾಹಾ. ವಿರೋಧಾ ಭೂಃ ಸ್ವಾಹಾ. ವಿರೋಧಾ ಭುವಃ ಸ್ವಾಹಾ. ವಿರೋಧಾ ಭುವಃ ಸ್ವಾಹಾ. ವಿರೋಧಾ ಭುವಃ ಸ್ವಾಹಾ. ವಿರೋಧಾ ಸ್ವಸ್ವಾಹಾ. ವಿರೋಧಾ ಸ್ವಸ್ವಾಹಾ. ವಿರೋಧಾ ಸ್ವಸ್ವಾಹಾ. ವಿರೋಧಾ ಭೋರ್ಭುವಃ ಸ್ವಸ್ವಾಹಾ. ವಿರೋಧಾ ಭೂರ್ಭುವಃ ಸ್ವಸ್ವಾಹಾ. ವಿರೋಧಾ ಭೂರ್ಭುವಃ
स्वाहा यस्मिन्नस्य काले सर्वा आहुतिर्हुता भवेयुः यस्मिन्नस्य काले सर्वाहुतिर्हुता भवेयुः यस्मिन्नस्य काले सर्वाहुतिर्हुता भवेयुः अभिब्राह्मणमुखीनाः अभिब्राह्मणमुखीनाः तस्मिन्नन्नः काले प्रयुञ्जीत तस्मिन्नन्नः काले प्रयुञ्जीत तस्मिन्नन्नः काले प्रयुञ्जीत परसप्तजनात्वेऽपि मास्म प्रमाद्यन्तमाध्यापयेत् प्रमाद्यन्तमाध्यापयेत् ಇನ್ನೊಂದ್ಸರಿ ಯಾಕೆ ಇನ್ನೊಂದ್ಸಲಿ ಹೇಳ್ಸಿದ್ದಾರೆ ಮಾಸ್ಮ ದೀರ್ಘ ಹೇಳ್ಬೇಡಿ ಮಾಸ್ಮ ಪ್ರಮಾದ್ಯಂತ ಆ ತಕಾರಕ್ಕೆ ಉದಾತ್ತ ಮಾಗಲ್ಲ ಸರ್ವಾರ್ಥ ಸಿದ್ಧ್ಯಂತೆ सिद्ध्यन्ते य एवं वेद शुद्ध्यन्निदमजानत सर्वार्था न सिद्ध्यन्ते यस्ते विघातुको भ्राता मम अन्तर्हृदये स्थितः तस्मा इममग्रपिण्डं जुहोमि समे एत्थान्मा विवधीत् मये स्वाहा राजाधिराजाय प्रसह्य साहिने नमो वयं वै श्रवणाय कुर्महे नमो वयं वै श्रवणाय कुर्महे समे कामान् कामकामाय मह्यम् समे कामान् कामकामाय मह्यम् समे कामान् कामकामाय मह्यम् कामेश्वरो वै श्रवणो ददातु कुबेराय वै श्रवणाय महाराजाय नमः
केतवो अरुणासश्च ऋषयो वातरशनाः प्रतिष्ठागं शतधाहि समाहितासो सहस्रधायसम् शिवा नश्यन्तमा भवन्तु दिव्या आपवोषधयः समृढीका सरस्वती माते व्योम सन्दृशी अश्वान् बलिर्भुवो भवेयुश्रितश्च सप्तच संवत्सरमेतद्व्रतं चरेत् द्वौ वा भासौ नियमः समासेन तस्मिन् नियमविशेषाः ऋषवणमुदकोपस्पर्शी चतुर्थकालपानभक्तः स्यात् आहरहर्वा भैक्षमश्नीयात् औदुम्बरीभिः समिद्भिरग्निं परिचरेत् पुनर्मामैत्विन्द्रियमित्येतेनानुवाक्येन उद्धत परिभूताभिरद्भिः कार्यं कुर्वीत असञ्चयवान् अग्नये वायवे सूर्याय ब्रह्मणे प्रजापतये चन्द्रमसे नक्षत्रेभ्यः ऋतुभ्यः संवत्सराय
ऋतुभ्यः संवत्सराय वरुणायारुणायेति व्रत होमाः अर्घ्यवदादेशः अरुणाकाण्डर्षयः अरण्ये धीरन् भद्रं कर्णेः विरिति द्वे जपित्वा भद्रं कर्णेभिर्दित्वे जपित्वा महानाम्नि विरुदकगं सग्गस्पर्श्या महानामी विरुदकं सगस्पर्श्य महानामी विरुदकं सगस्पर्श्य नमाच आर्यो दद्यात् तमाचार्यो दद्यात् तमाचार्यो दद्यात् शिवानश्चन्दमेत्योषधीरा लभते शिवानश्चन्दमेत्योषधीरा लभते शिवानश्चन्दमेत्योषधीरा लभते सुमृडीकेति भूमिम् सुमृडीकेति भूमिम् एवमपवर्गे धेनुर्दक्षिणा खगं संवासश्चक्षौमम् अन्यद्वा शुक्लम् यथा शक्ति वा एवग्स्वाध्याय धर्मेण अरण्ये धीता तपस्वी पुण्यो भवति तपस्वी पुण्यो भवति तपस्वी पुण्यो भवति कुर्वीत जपित्वा स्वाध्याय धर्मेण द्वे च भद्रग्स्मृतिः साकं जानामक्षति ताम्राण्यत्योर्ध्वाक्ष आरोगक्वेदमग्निश्च सहस्रवृत्पवित्रवन्त आतनुष्वाष्टयोनिम् योऽसावथादित्यस्यारोगस्याथ वायोरथाग्नेर्दक्षिणपूर्वस्याम् इन्द्रघोषाप आपमापायोपमापो वै चतुष्टयो जानुदग्निम् अग्निम् प्रणीये मानुकम् विशीर्ष्णीम् पर्जन्याय पुनर् संवत्सरम् द्वात्रिगंशत् भद्रग्स्मृतिसाकं जानामक्षतिलाम्राण्यत्योर्वाक्ष आरोगक्वेदमग्निश्च सहस्रवृत्पवित्रवन्त
आतनुष्वाष्टयोनि यो सावधानित्यस्य रोगस्यातवायुर्प्रदाते दक्षिणपूर्वस्यामिन्द्रघोषावयोपामो वै चतुष्कयोश्चारुदग्ने प्रणीये मारुकम् विशीर्षणीं पर्जन्याय पुनरद्य संवत्सरं द्वात्रिंशत् भद्रगस्मृतिः साकं जानामक्षतिकामणायत्योर्वाक्ष आरोग्यवेदमग्निश्च सहस्रकृत्प्रविक्रमन्त आतनुष्वाष्टयोनि योसावथ अथ आदित्य योसावथा योसावधादित्यस्य रोगस्यातवायुरोदधाने दक्षिणपूर्वस्यामिन्द्रघोषाव आपमायो वै चतुष्कयो जानुरग्निं प्रणीये मानुकम् विशीर्षणीं पर्जन्याय पुनरद्य संवत्सरं द्वात्रिंशत् भद्रं ज्योतिषा तस्मिन् राजानं कश्यपात् सहस्रवृद्धियं ನಪುಂಸಕಂ ಪುಂಸ ಗಂ ಸಕಾರ ಇರೋದ್ರಿಂದ ಗಂಕಾರ ಬಂದಿರೋ ನಪುಂಸಕಮಷ್ಟಯೋನಿಂ ಅವಪತಂತಾನಾಂ ಆಯತನವಾನ್ ಭವತಿ ಸತೋ ಬಂಧುಂ ತಾ ಉತ್ತರತೋ ವಜ್ರಮೇವ ಪುನರ್ಮಾಮಯಿತು त्रिगंशदोत्तरशतम् भद्रं ज्योतिषा तस्मिन् राजानं कश्यपात् सहस्रवृद्धियं नवगुणं सकर्षयोनि भवपतनानां भवति सतो बन्धुं ता उत्तरतो वज्रमेव पुनर्मामयितु त्रिगंशदोत्तरशतम् भद्रं ज्योतिषा तस्मिन् राजानं कश्यपात् सहस्रवृद्धियं नवगुणं सकर्षयोनि भवपतनानायतनवान् भवति ततो बन्धुं ता उत्तरतो वज्रमेव पुनर्मामयितु त्रिगंशदोत्तरशतम् ಹೇಳಿ ಶಾಂತಿ ಪಾಠ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्ट्वागस्तनूभिः यजेमहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः हरिः ओम नमो ब्रह्मणे नमो अस्मग्नये नमः पृथिव्यै नमः ओषधीभ्यः नमो ब्रह्मणे नमो अस्मग्नये नमः पृथिव्यै नमः ओषधीभ्यः नमो ब्रह्मणे नमो अस्मग्नये नमः पृथिव्यै नमः ओषधीभ्यः ಯಾರ್ಯಾರು ಬ್ರಹ್ಮಯಜ್ಞ ಮಾಡ್ತೀರಿ ಇಲ್ಲ ಪಣ್ಣು ಬ್ರಹ್ಮಯಜ್ಞದಲ್ಲಿ ಈ ಮಂತ್ರ ಇದೆ ಉಪದೇಶವನ್ನು ತಗೊಂಡು ಪ್ರತಿದಿನ ಒಂದು ಅನುವಾಕ ಒಂದು ಪ್ಯಾರಾಗ್ರಾಫರ್ ವೇದ ಓದಬೇಕು ಇದು ವಿಧಿ ನಮಗೆ ಸ್ವಾಧ್ಯಾಯ ಅಧ್ಯೇತವ್ಯ ಇದೆಯಲ್ಲ ಹಾಗೆ ಬ್ರಹ್ಮಯಜ್ಞವನ್ನು ಸಂಧ್ಯಾವನ್ನೇ ಆದ್ಮೇಲೆ ಮಾಡ್ಬೇಕು ಜಪಗಳಾದ್ಮೇಲೆ ಅಥವಾ ಬ್ರಹ್ಮಯಜ್ಞೇನ ಯಕ್ಷ್ಯೇ ಅಂತ ಹೇಳ್ಬಿಟ್ಟು ವಿದ್ಯುದಸಿ ವಿದ್ಯಮೇ ಪಾಪ್ಮಾನ್ ಅಮೃತಾತ್ ಸತ್ಯಂ ಉಪೈ 3 ಸಲ ಆಚಮನ ಮಾಡ್ಬೇಕು 3 ಪ್ರಾಣಾಯಾಮ ಮಾಡ್ಬೇಕು
ಶಿರಸಿ ನಾಸಿಗೆ, ನೇತ್ರೆ, ನೇತ್ರೆ ನಾಸಿಗೆ, ಹೃದಯೇ ಅಂತ ಒಂದೊಂದು ಬೆರಳನ್ನ ಮುಟ್ಕೊಂಡು ಆಮೇಲೆ ಇದನ್ನ ಹೇಳ್ಬೇಕು. ಅಗ್ನಿಮಿ ಈಳೆ ಪುರೋಹಿತಂ ಆ 4 ಹೇಳ್ಬಿಟ್ಟು ಒಂದ್ ಅನುವಾಕ, ಒಂದು ಪ್ರಶ್ನೆ ಆಕ್ಚುಲ್ ಆಗಿ. ಅಷ್ಟ್ ಸಮಯ ಇಲ್ದಿದ್ರೆ ಒಂದ್ ಅನುವಾಕನಾದ್ರು ಹೇಳ್ಬಿಟ್ಟು ಆಮೇಲೆ ಕಡೆಯಲ್ಲಿ ನಮೋ ಅಗ್ನಯ ಹೇಳಿ ಕನ್ಕ್ಲೂಡ್ ಮಾಡೋದು. ಇದು ಬ್ರಹ್ಮಯಜ್ಞ. ಈ ಬ್ರಹ್ಮಯಜ್ಞಕ್ಕೆ ಅನಧ್ಯಯನ ಇಲ್ಲ, ನೋ ಅನಧ್ಯಯನಾಸ್. ಅಷ್ಟಮೀನು ಇಲ್ಲ, ಇದು ಇಲ್ಲ. ಇದು ದ್ವೌವ ಅನಧ್ಯಾಯವು ಆರಣ್ಯಕದಲ್ಲಿ ಬರುತ್ತೆ. 2 ಅನಧ್ಯಾಯ, ಒಂದು ಶರೀರಕ್ಕೆ ಶುದ್ಧಿ ಇಲ್ದಲ್ಲಿ ಇದ್ದಾಗ, ಇನ್ನೊಂದು ಪ್ಲೇಸ್ ಸರಿಯಾಗಿಲ್ದಿದ್ರೆ ಆ ಜಾಗದಲ್ಲಿ ಮಾತ್ರ ಮಾಡಬಾರ್ದಷ್ಟೇ. ಇಲ್ದಿದ್ರೆ ಎವ್ರಿ ಡೇ ಒನ್ ಶುಡ್ ಡು ಬ್ರಹ್ಮಯಜ್ಞ. ಬ್ರಾಹ್ಮಣನಿಗೆ ಇದು ವಿಧಿ. ಸಂಧ್ಯಾವನ್ನ ಹೇಗೆ ಬಿಡೋ ಹಾಗಿಲ್ವೋ ಹಾಗೆ ಬ್ರಹ್ಮಯಜ್ಞವನ್ನು ಪ್ರತಿದಿನ ವೇದವನ್ನು ರಕ್ಷಣೆ ಮಾಡೋದಕ್ಕೆ. ಈ ಬ್ರಹ್ಮಯಜ್ಞದಲ್ಲಿ ನೀವು ನಿಂತೋ ಕುಳಿತೋ ಮಲಗಿಯೋ ಓಡಾಡ್ಕೊಂಡೋ ಹೇಳ್ಬಹುದು ಅಂತಿದೆ ಅದರಲ್ಲಿ. ಆರಣ್ಯಕದಲ್ಲಿ ಬಂದಾಗ ಅದು ಬರುತ್ತೆ, ಗೊತ್ತಾಯ್ತಾ? ಬ್ರಹ್ಮಯಜ್ಞ ಆಗ್ಬೇಕು. ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಸಹ ವೈ ದೇವಾನಾಂ ಚಾಸುರಾಣಾಂ ಚ ಯಜ್ಞೌ ಪ್ರತತಾವಾಸ್ತಾಂ ಭಯಗ್ಗ ಸ್ವರ್ಗಂ ಲೋಕಮೇಷ್ಯಾಮೋ ವಯಮೇಷ್ಯಾಮ ಇತಿ ತೇ ಸುರ ಸನ್ನಹ್ಯ ಸಹಸೈವಾಚರನ್ ಬ್ರಹ್ಮಚರ್ಯೇಣ ತಪಸೈವ ದೇವಾಸ್ತೆ ಸುರ ಅಮುಹ್ಯಗ್ಗಸ್ತೆ ನ ಪ್ರಾಜಾನಗ್ಗಸ್ತೆ ಪರಾಭವಂತೆ ನ ಸ್ವರ್ಗಂ ಲೋಕಮಾಯನ್ ಪ್ರಸೃತೆ ನ ವೈ ಯಜ್ಞೇನ ದೇವಾ ಸ್ವರ್ಗಂ ಲೋಕಮಾಯನ್ ನ ಪ್ರಸೃತೆ ನಾಸುರಾನ್ ಪರಾಭಾವಯನ್ ಪ್ರಸೃತೋ ಹವೈ ಯಜ್ಞೋಪವೀತಿನೋ ಯಜ್ಞೋ ಪ್ರಸೃತೋನುಪವೀತಿನೋ ಯತ್ಕಿಂಚ ಬ್ರಾಹ್ಮಣೋ ಯಜ್ಞೋಪವೀತ್ಯಧೀತೆ ಯಜತ ಏವ ತತ್ತಸ್ಮಾತ್ ಯಜ್ಞೋಪವೀತ್ಯೇವಾಧೀತ ಯಾಜಯೇದ್ಯಜೇತ ವಾ ಯಜ್ಞಸ್ಯ ಪ್ರಸೃತ್ಯ ಅಜಿನಂ ವಾಸೋ ವಾ ದಕ್ಷಿಣತ ಉಪವೀಯ ದಕ್ಷಿಣಂ ಬಾಹುಮುದ್ಧರತೆ ವದತ್ತಿ ಸವ್ಯಮಿತಿ ಯಜ್ಞೋಪವೀತಮೇತದೇವ ವಿಪರೀತಂ ಪ್ರಾಚೀನಾವೀತಗಂ ಸಂವೀತಂ ಮಾನುಷಂ. ದೇವಾನಾಂ ಚ ಸುರಾಣಾಂ ಚ ಯಜ್ಞೋ ಪರಹಿತವಾಸ್ತಾಂ ಭಯಗ್ಗ ಸ್ವರ್ಗಂ ಲೋಕಮೇಷ್ಯಾಮೋ ವಯಮೇಷ್ಯಾಮ ಇತಿ ತೇ ಸುರಾ ಸನ್ನಹ್ಯ ಸಹಸೈವಾಚರನ್ ಬ್ರಹ್ಮಚರ್ಯೇಣ ತಪಸೈವ ದೇವಾಸ್ತೆ ಸುರಾ ಅಮುಹ್ಯಗ್ಗಸ್ತೆ ನ ಪ್ರಾಜಾನಗ್ಗಸ್ತೆ ಪರಾಭವಂತೆ ನ ಸ್ವರ್ಗಂ ಲೋಕಮಾಯನ್ ಪ್ರಸೃತೆ ವೈ ಯಜ್ಞೇನ ದೇವಾ ಸ್ವರ್ಗಂ ಲೋಕಮಾಯನ್ ನ ಪ್ರಸೃತೆ ನಾಸುರಾನ್ ಪರಾಭವಂತೆ ಪ್ರಸೃತೋ ವೈ ಯಜ್ಞೋಪವೀತಿನೋ ಯಜ್ಞೋ ಪ್ರಸೃತೋನುಪವೀತಿನೋ ಯತ್ಕಿಂಚ ಬ್ರಾಹ್ಮಣೋ ಯಜ್ಞೋಪವೀತ್ಯಧೀತೆ ತಸ್ಮಾತ್ ಯಜ್ಞೋಪವೀತ್ಯೇವಾಧೀತ ಯಾಜಯೇದ್ಯಜೇತ ವಾ ಯಜ್ಞಸ್ಯ ಪ್ರಸೃತ್ಯ ಅಜಿನಂ ವಾಸೋ ವಾ ದಕ್ಷಿಣತ ಉಪವೀಯ ದಕ್ಷಿಣಂ ಬಾಹುಮುದ್ಧರತೆ ವದತ್ತೆ ಸವ್ಯಮಿತಿ ಯಜ್ಞೋಪವೀತಮೇತದೇವ ಪ್ರಾಚೀನಾವೀತಗಂ ಸಂವೀತಂ ಮಾನುಷಂ. ರಕ್ಷಾಗಂ ಸಿಹ ವಾ ಪುರೋನುವಾಗೆ ತಪೋಗ್ರಮತಿಷ್ಠಂತ
रक्षालं शिवपुरोनुभागे तपोक्रमतिष्ठन्त रक्षालं शिवपुरोनुभागे तपोक्रमतिष्ठन्त नमो ब्रह्मणे धारणं मे अश्वनिराकरणं धारयिता कर्णयो श्रुतं माच्योध्वं ममामुष्यवो हरिः ओम श्री कृष्णार्पणमस्तु।